ಹಾಯ್ ಸ್ಟೂಡೆಂಟ್ಸ್, ಇವತ್ತು ನಾವು ಅಪ್ಲೈಡ್ ಸೈನ್ಸ್ 6ನೇ ಚಾಪ್ಟರ್ ಆಗಿರ್ತಕ್ಕಂಥ ಇಂಜಿನಿಯರಿಂಗ್ ಕೆಮಿಸ್ಟ್ರಿ ಅಥವಾ ಇಂಡಸ್ಟ್ರಿಯಲ್ ಕೆಮಿಸ್ಟ್ರಿ ಸಬ್ಜೆಕ್ಟ್ ಬಗ್ಗೆ ನಾವು ರಿವಿಷನ್ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಚಾಪ್ಟರ್ ದಿಸ್ ಇಸ್ ದ ಲಾಸ್ಟ್ ಚಾಪ್ಟರ್ ಆಫ್ ಅಪ್ಲೈಡ್ ಸೈನ್ಸ್ ಸಬ್ಜೆಕ್ಟ್. ಸೊ ಈ ಒಂದು ಚಾಪ್ಟರಲ್ಲಿ ಟೋಟಲ್ 2 ಮಾರ್ಕ್ಸಿಂದ 2 ಕ್ವಶನ್ಸ್ ಬರುತ್ತೆ, 5 ಮಾರ್ಕ್ಸಿಂದ 4 ಕ್ವಶನ್ಸ್ ಬರುತ್ತೆ ಮತ್ತು 6 ಮಾರ್ಕ್ಸಿಂದ 1 ಕ್ವಶನ್ಸ್ ಬರುತ್ತೆ. ಟೋಟಲಿ 30 ಮಾರ್ಕ್ಸ್ಗೆ ಈ ಇದರಲ್ಲಿ ನಮಗೆ ಎಕ್ಸಾಮ್ಗೆ ಬರುತ್ತೆ. ಸೊ ಟೋಟಲ್ 2 ಮಾರ್ಕ್ಸಿಂದ 2 ಕ್ವಶನ್ಸ್, 5 ಮಾರ್ಕ್ಸಿಂದು 4 ಕ್ವಶನ್ಸ್ ಆ್ಯಂಡ್ 6 ಮಾರ್ಕ್ಸಿಂದು 1 ಕ್ವಶನ್, ಟೋಟಲಿ 30 ಮಾರ್ಕ್ಸ್ಗೆ ಎಕ್ಸಾಮಲ್ಲಿ ಬರುತ್ತೆ. ಸೊ ಈ ಚಾಪ್ಟ್ರಲ್ಲಿ ಮೇನ್ ಥಿಂಗ್ಸ್ ಅಂತಂದರೆ ನಾವು ಸ್ಟಡಿ ಮಾಡ್ತಕ್ಕಂಥದ್ದು ಆಸಿಡ್ಸ್ ಅಂದ್ರೇನು, ಬೇಸಸ್ ಅಂದ್ರೇನು, ದೆನ್ ಅಯಾನಿಕ್ ಪ್ರಾಡಕ್ಟ್ ಅಂದ್ರೇನು, ಅಯಾನಿಕ್ ಕಾನ್ಸಂಟ್ರೇಷನ್ ಅಂದ್ರೇನು, ಮೇನ್ ಇಂಪಾರ್ಟೆಂಟ್ ಒನ್ ಇಸ್ ಪಿ ಎಚ್ ಆಫ್ ಎ ಸೊಲ್ಯೂಷನ್ ಅಂದ್ರೇನು, ಪಿ ಎಚ್ ಸ್ಕೇಲ್ ಹೇಗಿರುತ್ತೆ, ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಪಿ ಎಚ್ ಆಫ್ ಸೊಲ್ಯೂಷನ್, ಆ್ಯಂಡ್ ದೆನ್ ಕರೋಷನ್ ಅಂದರೆ ಏನು, ವಾಟ್ ಈಸ್ ದ ಎಲೆಕ್ಟ್ರೋಕೆಮಿಕಲ್ ಥಿಯರಿ ಫಾರ್ ಕರೋಷನ್, ದೆನ್ ವಾಟ್ ಆರ್ ದ ಪ್ರಿವೆಂಟಿವ್ ಮೆಸರ್ಸ್ ಫಾರ್ ಕರೋಷನ್, ದೆನ್ ಬ್ಯಾಟ್ರೀಸ್ ಅಂದರೆ ಏನು, ಅದ್ರ ಟೈಪ್ಸ್ ಯಾವುದ್ಯಾವುದಿದೆ, ಫ್ಯೂಯಲ್ ಸೆಲ್ಸ್ ಅಂದರೆ ಏನು, ಅದರದ್ದು ಅಡ್ವಾಂಟೇಜಸ್ ಏನೇನಿದೆ, ಮತ್ತು ಟೈಪ್ಸ್ ಆಫ್ ಫ್ಯೂಯಲ್ ಸೆಲ್ಸ್ ಯಾವುದ್ಯಾವುದಿದೆ, ಅದರ ಜೊತೆಗೆ ಮೆಟಲರ್ಜಿ, ಮಿನರಲ್ಸ್, ಓರ್ಸ್, ಗ್ಯಾಂಗ್, ಫ್ಲಕ್ಸ್, ಸ್ಲ್ಯಾಗ್, ದೆನ್ ದ ಮೆಥಡ್ ಟೈಪ್ಸ್ ಅಥವಾ ದ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಇನ್ವಾಲ್ವಿಂಗ್ ದಸ್ ಮೆಥಡ್ಸ್, ಯಾವ ಮೆಥಡ್ಸ್ ಇದೆ ಎಕ್ಸ್ಟ್ರಾಕ್ಷನ್ಸಲ್ಲಿ ಅದು, ದೆನ್ ಅಲಾಯ್ಸ್ ಅಂದರೆ ಏನು, ವಾಟ್ ಈಸ್ ದ ಪರ್ಪಸ್ ಆಫ್ ಮೇಕಿಂಗ್ ಅಲಾಯ್, ಆ್ಯಂಡ್ ದೆನ್ ಡಿಫ್ರೆಂಟ್ ಅಲಾಯ್ಸ್, ಕೆಲವೊಂದು 8 ಅಲಾಯ್ಸ್ ಇದೆ, ಅವುಗಳ ಕಾಂಪೋಸಿಷನ್ ಮತ್ತು ಯೂಸರ್ಸ್, ದೆನ್ ಪಾಲಿಮರ್ಸ್ ಅಂದರೆ ಏನು, ಕ್ಲಾಸಿಫಿಕೇಷನ್ ಆಫ್ ಪಾಲಿಮರ್ಸ್, ಆ್ಯಂಡ್ ದೆನ್ ವಾಟ್ ಆರ್ ದ ಅಪ್ಲಿಕೇಶನ್ಸ್ ಆಫ್ ಪಾಲಿಮರ್ಸ್, ಇವೆಲ್ಲದನ್ನು ಕೂಡ ಈ ಒಂದು ಚಾಪ್ಟ್ರಲ್ಲಿ ನಮಗೆ ಬರುತ್ತೆ. ಸೊ ಈಗ ಆಲ್ರೆಡಿ ನಾವು 5 ಚಾಪ್ಟರ್ಗಳದ್ದು ನಾವು ರಿವಿಷನ್ ಮಾಡಿದ್ದೀವಿ. ಇದು 6ನೇ ಚಾಪ್ಟರ್, ಲಾಸ್ಟ್ ಚಾಪ್ಟರ್ ಇದೆ. ಸೊ ಇದರಲ್ಲಿ ಮೈನ್ ಥಿಂಗ್ಸ್ ಏನಿದೆ ಅದ್ರ ಬಗ್ಗೆ ನಾವು ಕಾನ್ಸಂಟ್ರೇಷನ್ ಮಾಡೋಣ. ಫಸ್ಟ್ ಒನ್ನು ಆಸಿಡ್ಸ್ ಅಂದರೆ ಏನು. ಸೊ ಆಸಿಡ್ಸ್ ಆರ್ ದ ಸಬ್ಸ್ಟೆನ್ಸಸ್ ವಿಚ್ ವೆನ್ ಡಿಸಾಲ್ವ್ಡ್ ಇನ್ ವಾಟರ್ ಪ್ರೊಡ್ಯೂಸಸ್ H+ ions. Acids are the substances which when dissolved in water produces H+ ions. ಓಕೆ, ಎಕ್ಸಾಂಪಲ್ ಯಾವುದಾದಿದೆ, ಸಲ್ಫ್ಯೂರಿಕ್ ಆ್ಯಸಿಡ್, ನೈಟ್ರಿಕ್ ಆ್ಯಸಿಡ್, ಹೈಡ್ರೋಕ್ಲೋರಿಕ್ ಆ್ಯಸಿಡ್ಸ್ ಎಲ್ಲ ಇದೆ. ದೆನ್ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಆಸಿಡ್ಸ್. ಫಸ್ಟ್ ಒನ್, ದೇ ಆರ್ ಸೋರ್ ಟು ಟೇಸ್ಟ್, ಅಂದರೆ ಆಸಿಡ್ಸ್ ಯಾವ್ದು ಇರುತ್ತಲ್ಲ ಅವೆಲ್ಲ ಹುಳಿ ಟೇಸ್ಟ್ ಇರುತ್ತೆ. ಸೆಕೆಂಡ್ ಒನ್, ದೇ ಆರ್ ಕರೋಸಿವ್ ಇನ್ ನೇಚರ್. ಕರೋಸಿವ್ ಇನ್ ನೇಚರ್ ಅಂದರೆ ಯಾವುದೇ ಒಂದು ವಸ್ತುವಿನ ಮೇಲೆ ಅವನು ಆಸಿಡನ್ನು ಹಾಕಿದ್ರೆ ಆ ಒಂದು ವಸ್ತುವಿನ ಒಂದು ಪ್ರಾಪರ್ಟಿನ ಹಾಳು ಮಾಡುತ್ತೆ, ಅದು ಕರೋಸಿವ್, ದೇ ಆರ್ ಕರೋಸಿವ್ ಇನ್ ನೇಚರ್. ದೆನ್ ಥರ್ಡ್ ಒನ್, ದೆ ಟರ್ನ್ ಬ್ಲೂ ಲಿಟ್ಮಸ್ ಪೇಪರ್ ಟು ರೆಡ್ ಲಿಟ್ಮಸ್ ಪೇಪರ್. ಇದೆಲ್ಲ ನಿಮಗೆ ಗೊತ್ತಿದೆ. ಅವು ಆ ಒಂದು ಆಸಿಡ್ ಒಳಗೆ ನಾವು ಬ್ಲೂ ಲಿಟ್ಮಸ್ ಪೇಪರನ್ನು ಎದ್ದಿದ್ರೆ ಅದು ರೆಡ್ ಲಿಟ್ಮಸ್ ಪೇಪರ್ ಆಗಿ ಕನ್ವರ್ಟ್ ಆಗುತ್ತೆ. ಫೋರ್ತ್ ಒನ್, ದೇ ಆರ್ ಡೋನರ್ಸ್ ಆಫ್ H+ ions. ಅವು ತಮ್ಮ ಹತ್ರ ಇರ್ತಕ್ಕಂಥ H+ ionsನ್ನು ಡೊನೇಟ್ ಮಾಡುತ್ತೆ. ದೆನ್ ಫಿಫ್ತ್ ಒನ್, ವೆನ್ ಆಸಿಡ್ಸ್ ಆರ್ ಮಿಕ್ಸ್ಡ್ ವಿತ್ ಬೇಸಸ್ ದೇ ಫಾರ್ಮ್ ಸಾಲ್ಟ್ ಆ್ಯಂಡ್ ವಾಟರ್. ಆಸಿಡ್ಸನ್ನು ಬೇಸ್ ಜೊತೆ ಮಿಕ್ಸ್ ಮಾಡಿದಾಗ ಅದು ಸಾಲ್ಟ್ ಮತ್ತು ವಾಟರ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ದೋಸ್ ಆರ್ ದ ಪ್ರಾಪರ್ಟೀಸ್ ಆಫ್ ಆಸಿಡ್ಸ್. ದೆನ್ ಬೇಸಸ್. Bases are the substances which when dissolved in water produces OH- ions. Bases are the substances which when dissolved in water produces OH- ions. H+ ions ಅನ್ನು ರಿಲೀಸ್ ಮಾಡಿದ್ರೆ ಆಸಿಡ್ಸ್, OH- ions ಅನ್ನು ರಿಲೀಸ್ ಮಾಡಿದ್ರೆ ಬೇಸಸ್ ಆಗುತ್ತೆ. ಎಕ್ಸಾಂಪಲ್ ಫಾರ್ ಬೇಸಸ್ ಇಸ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್, ಸೋಡಿಯಂ ಹೈಡ್ರಾಕ್ಸೈಡ್, ಅಮೋನಿಯಂ ಹೈಡ್ರಾಕ್ಸೈಡ್, ಎಕ್ಸೆಟ್ರಾ. ದೆನ್ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಬೇಸಸ್. ಫಸ್ಟ್ ಒನ್, ದೇ ಆರ್ ಬಿಟರ್ ಟು ಟೇಸ್ಟ್, ಅಂದರೆ ಯಾವ ವಸ್ತುಗಳು ತಿಂದಾಗ ಕಹಿ ಅನಿಸುತ್ತೋ ಅದರೆಲ್ಲದರಲ್ಲೂ ಕೂಡ ಬೇಸಸ್ ಜಾಸ್ತಿ ಇರುತ್ತೆ. ಸೆಕೆಂಡ್ ಒನ್, ದೇ ಆರ್ ಸೋಪಿ ಇನ್ ನೇಚರ್. ಅವುಗಳ ನೇಚರ್ ಯಾವ ಥರ ಇರುತ್ತೆ ಅಂದರೆ ಅವು ಮುಟ್ಟಿದ್ರೆ ಸೋಪ್ ಥರ ನೊರೆ ಬರ್ತಾ ಇರುತ್ತೆ, ಆ ಟೈಪಲ್ಲಿ ಇರುತ್ತೆ. ಥರ್ಡ್ ಒನ್, ದೇ ಟರ್ನ್ ರೆಡ್ ಲಿಟ್ಮಸ್ ಪೇಪರ್ ಟು ಬ್ಲೂ ಲಿಟ್ಮಸ್ ಪೇಪರ್ಸ್. ಅಂದರೆ ಆ ಒಂದು ಬೇಸಸ್ ಒಳಗಡೆ ನಾವು ರೆಡ್ ಲಿಟ್ಮಸ್ ಪೇಪರ್ನ ಎದ್ದಿದ್ರೆ ಅದು ಬ್ಲೂ ಲಿಟ್ಮಸ್ ಆಗಿ ಕನ್ವರ್ಟ್ ಆಗುತ್ತೆ. ದೆನ್ ಫೋರ್ತ್ ಒನ್, ದೇ ಆರ್ ಅಕ್ಸೆಪ್ಟರ್ಸ್ ಆಫ್ H+ ions. ಅಂದರೆ ಆಸಿಡ್ಸ್ H+ ಅನ್ನು ಕೊಡುತ್ತೆ, ಬೇಸಸ್ಸು H+ ಅನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ದೆನ್ ಫಿಫ್ತ್ ಒನ್, ವೆನ್ ದೇ ಆರ್ ಮಿಕ್ಸ್ಡ್ ವಿತ್ ಆಸಿಡ್ಸ್ ದೇ ಫಾರ್ಮ್ ಸಾಲ್ಟ್ ಆ್ಯಂಡ್ ವಾಟರ್. ದಟ್ ಈಸ್ ಸೇಮ್ ಥಿಂಗ್, ಎರಡರಲ್ಲೂ ಅಷ್ಟೇ, ಆಸಿಡ್ ಮತ್ತು ಬೇಸಸ್ ಎರಡು ಮಿಕ್ಸ್ ಆಯಿತು ಅಂದರೆ ದೇ ವಿಲ್ ಫಾರ್ಮ್ ಸಾಲ್ಟ್ ಆ್ಯಂಡ್ ವಾಟರ್. ದೆನ್ ಅಯಾನಿಕ್ ಕಾನ್ಸಂಟ್ರೇಷನ್ ಅಂದರೆ ಏನು. The number of ions present in 1 liter of aqueous solution is called as ionic concentration. Once again I will repeat. The number of ions present in 1 liter of aqueous solution is called as ionic concentration. 1 ಲೀಟರ್ದ ಒಂದು ಸೊಲ್ಯೂಷನಲ್ಲಿ ಇರ್ತಕ್ಕಂಥ ನಂಬರ್ ಆಫ್ ಅಯಾನ್ಸ್ ಏನಿದೆಯಲ್ಲ ಅದನ್ನು ಅದರ ಅಯಾನಿಕ್ ಕಾನ್ಸಂಟ್ರೇಷನ್ ಅಂತ ಹೇಳಿ ಕರಿತೀವಿ. ಇದನ್ನು ಮೇ ಬಿ 2 ಮಾರ್ಕ್ಸ್ಗೆ ಕೇಳ್ಬೋದು ಎಕ್ಸಾಮಲ್ಲಿ. ಆಸಿಡ್ ಮತ್ತು ಬೇಸಸ್ ತುಂಬ ಕೇಳೋದಿಲ್ಲ, ಬಟ್ ಸಿಲೆಬಸ್ ಇರೋದ್ರಿಂದ ಕೇಳೋ ಚಾನ್ಸಸ್ ಕೂಡ ಇರುತ್ತೆ. Then ionic product, the product of H+ ion concentration and OH- ion concentration in any aqueous solution is always constant and it is given by 10⁻⁻14. Once again I will repeat. Ionic product,
the product of H plus ion concentration and OH minus ion concentration in any aqueous solution is always constant and it is 10 power minus 14. ಅಂದರೆ H plus ion concentration ಮತ್ತು OH minus ion concentration ಎರಡದು ಪ್ರಾಡಕ್ಟ್ ಅಂದರೆ ಇಟ್ ವಿಲ್ ಬಿಕಮ್ 10 power minus 14. ಓಕೆ, ದಟ್ ಈಸ್ ದ ಡೆಫಿನೇಷನ್ ಆಫ್ ಅಯಾನಿಕ್ ಪ್ರಾಡಕ್ಟ್. ಇವನ್ನ 2 ಮಾರ್ಕ್ಸಿಗೆ ಕೇಳಬಹುದು, ಕೇಳ್ದಲೇ ಇರ್ಬೋದು. ತುಂಬ ಜಾಸ್ತಿ ಇದುವರೆಗೂ ಏನು ಕೇಳಿಲ್ಲ, ಹಾಗಾಗಿ ನೋಡ್ಕೋಬೋದು, ನಿಮಗೆ ಓದ್ಕೊಂಡ್ರೆ ಒಂದ್ಸರಿ ಸಾಕಾಗುತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಒನ್ ಇಸ್ ಪಿ ಹೆಚ್ ಆಫ್ ಎ ಸೊಲ್ಯೂಷನ್. ಪ್ರೊಸಿಷನ್ ಆಫ್ ಹೈಡ್ರೋಜನ್ ಅಂತ ಹೇಳಿ ಕರಿತೀವಿ. ಪಿ ಹೆಚ್ ಆಫ್ ಎ ಸೊಲ್ಯೂಷನ್, ಇಟ್ ಈಸ್ ಡಿಫೈನ್ಡ್ ಆಸ್ pH of a solution is defined as the negative logarithm to the base 10 of hydrogen ion concentration. Once again I will repeat, this is very important definition. pH of a solution is defined as the negative logarithm to the base 10 of H plus ion concentration in the solution. That is, pH is equal to minus log to the base 10 of H plus ion concentration. ವೆರಿ ಇಂಪಾರ್ಟೆಂಟ್ ಡೆಫಿನೇಷನ್. ತುಂಬ ಸರಿ ರಿಪೀಟ್ ಆಗಿದೆ. ಆಲ್ಮೋಸ್ಟ್ ಪ್ರತಿ ಕ್ವಶನ್ ಪೇಪರ್ಲು ಕೂಡ ಪಿ ಎಚ್ ಬಗ್ಗೆ ಕ್ವಶನ್ಸ್ ಇರುತ್ತೆ, ಕರೋಜನ್ ಬಗ್ಗೆ ಕೂಡ ಕ್ವಶನ್ಸ್ ಇರುತ್ತೆ. ಹಾಗಾಗಿ ತುಂಬ ಚೆನ್ನಾಗಿದೆ ಅಂತ ತಿಳ್ಕೊಂಡ್ರೆ 100% ನಿಮಗೆ 5 ಅಥವಾ 6 ಮಾರ್ಕ್ಸ್ಗೆ ಬರುತ್ತೆ. ದೆನ್ ಪಿ ಹೆಚ್ ಸ್ಕೇಲ್. ಪಿ ಹೆಚ್ ಸ್ಕೇಲ್ ಅಂದರೆ ಪಿ ಹೆಚ್ ಆಫ್ ಎನಿ ಸಬ್ಸ್ಟೆನ್ಸಸ್ ವೇರೀಸ್ ಫ್ರಮ್ 0 to 14. ಪಿ ಹೆಚ್ ವ್ಯಾಲ್ಯೂ ನೀವು ಯಾವುದೇ ಸಬ್ಸ್ಟೆನ್ಸ್ ತೊಗೊಂಡ್ರು ಕೂಡ ಅದು ಮಿನಿಮಮ್ 0 ಇರುತ್ತೆ, ಮ್ಯಾಕ್ಸಿಮಮ್ 14 ಇರುತ್ತೆ. ಸೊ ಇಫ್ ಪಿ ಹೆಚ್ ಆಫ್ ಎನಿ ಸಬ್ಸ್ಟೆನ್ಸ್ ಲೈಸ್ ಬಿಟ್ವೀನ್ 0 to 7, pH value 0 in the 7 ಒಳಗಡೆ ಇದ್ರೆ they are acidic solution. If pH is 7 to 14 then it is basic solution. If pH is exactly equal to 7 then it is neutral solution. ಅಂದ್ರೆ pH value 0 ಇಂದ 7 ಒಳಗಡೆ ಇದ್ರೆ ಅದು acidic solution ಆಗಿರುತ್ತೆ. pH value 7 ಇಂದ 14 ಒಳಗಡೆ ಇದ್ರೆ ಅದು basic solution ಆಗಿರುತ್ತೆ. then pH exactly 7 ಆಗಿದ್ರೆ ಅದು neutral solution ಆಗಿರುತ್ತೆ. ಅದನ್ನ ನಾವು ಸ್ಕೇಲ್ ಬರೆದು ತೋರಿಸಬೇಕಾಗುತ್ತೆ. ಆಲ್ಮೋಸ್ಟ್ ನಿಮಗೆ ಅದನ್ನೆಲ್ಲ ನೋಟ್ಸ್ ಅಲ್ಲಿ ಬರ್ಸಿರ್ತಾರೆ, ಹಾಗೆ ಅದನ್ನ ನೋಡ್ಕೊಂಡು ನಿಮಗೆ ಕರೆಕ್ಟ್ ಅರ್ಥ ಆಗುತ್ತೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಅಪ್ಲಿಕೇಶನ್ ಆಫ್ ಪಿ ಎಚ್ ಆಫ್ ಎ ಸೊಲ್ಯೂಷನ್. ಈ ಪಿ ಎಚ್ ಸ್ಕೇಲ್ ಇದೆಯಲ್ಲ ಅದನ್ನ 3 ಮಾರ್ಕ್ಸ್ಗೆ ಕೇಳ್ತಾರೆ. ಜನರಲಿ 5 ಮಾರ್ಕ್ಸ್ಗೆ ಕ್ವಶನ್ ಕೇಳಿದ್ರೆ ಡಿಫೈನ್ ಪಿ ಎಚ್ ಆಫ್ ಎ ಸೊಲ್ಯೂಷನ್ ಅಂಡ್ ಎಕ್ಸ್ಪ್ಲೈನ್ ಪಿ ಎಚ್ ಸ್ಕೇಲ್ ಅಂತ ಹೇಳಿ 5 ಮಾರ್ಕ್ಸ್ಗೆ ಕೇಳ್ತಾರೆ. 2 ಮಾರ್ಕ್ಸ್ ಡೆಫಿನೇಷನ್, 3 ಮಾರ್ಕ್ಸ್ ಪಿ ಎಚ್ ಸ್ಕೇಲ್. ಅದೇ ರೀತಿ ಇವನ್ ಅಪ್ಲಿಕೇಶನ್ಸ್ ಕೇಳಿದ್ರು ಕೂಡ ಅಷ್ಟೇ. ಪಿ ಎಚ್ ಆಫ್ ಎ ಸೊಲ್ಯೂಷನ್ 2 ಮಾರ್ಕ್ಸ್ಗೆ ಕೇಳ್ತಾರೆ, ಅಪ್ಲಿಕೇಶನ್ಸ್ 4 ಮಾರ್ಕ್ಸ್ಗೆ, ಅಥವಾ ಪಿ ಎಚ್ ಆಫ್ ಎ ಸೊಲ್ಯೂಷನ್ 2 ಮಾರ್ಕ್ಸ್ಗೆ, ಅಪ್ಲಿಕೇಶನ್ 3 ಮಾರ್ಕ್ಸ್ಗೆ ಕೇಳ್ತಾರೆ. 3 ಮಾರ್ಕ್ಸ್ಗೆ ಕೇಳಿದ್ರೆ 3 ಅಪ್ಲಿಕೇಶನ್ಸ್ ಬರೀಬೇಕಾಗತ್ತೆ. 4 ಮಾರ್ಕ್ಸ್ಗೆ ಕೇಳಿದ್ರೆ 4 ಅಪ್ಲಿಕೇಶನ್ಸ್ ಬರೀಬೇಕಾಗತ್ತೆ. ಸೊ ನಾವು ವಿಲ್ ಲುಕ್ ಇಂಟು ದ ಅಪ್ಲಿಕೇಶನ್ಸ್ ಆಫ್ ಪಿ ಎಚ್ ಆಫ್ ಎ ಸೊಲ್ಯೂಷನ್. ಫಸ್ಟ್ ಒನ್, ಇಟ್ ಈಸ್ ಯೂಸ್ಡ್ ಇನ್ ಶುಗರ್ ಇಂಡಸ್ಟ್ರಿ. pH of a solution is used in sugar industry. Second one, pH is used in leather industry in tanning of leather. Third one, it is used in sewage water treatment plants. Fourth one, it is used in agricultural field, especially in soil testing. Fifth one, they are used in laboratories. Sixth one, they are used in medical fields also. Seventh one, in our daily life also pH plays a very important role. ಒಂದು 7 ಅಪ್ಲಿಕೇಶನ್ಸ್ ಇದೆ, ಮ್ಯಾಕ್ಸಿಮಮ್ 3 ಅಥವಾ 4 ಕೇಳ್ತಾರೆ ಅಷ್ಟೇ. ಫಸ್ಟ್ ಒನ್, ಇಟ್ ಈಸ್ ಯೂಸ್ಡ್ ಇನ್ ಶುಗರ್ ಇಂಡಸ್ಟ್ರಿ. ಸೆಕೆಂಡ್ ಒನ್, ಇಟ್ ಈಸ್ ಯೂಸ್ಡ್ ಇನ್ ಲೆದರ್ ಇಂಡಸ್ಟ್ರಿ ಇನ್ ಟ್ಯಾನಿಂಗ್ ಆಫ್ ಲೆದರ್. ಥರ್ಡ್ ಒನ್, ಇಟ್ ಈಸ್ ಯೂಸ್ಡ್ ಇನ್ ಸೀವೇಜ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್. Fourth one, it is used in agricultural field, especially in soil testing. Fifth one, they are used in laboratories. Sixth one, they are used in medical fields. Then seventh one, in our daily life also we are pH is playing a very important role. So these are the some applications of pH of a solution. So very important question. Define pH of a solution, applications, and pH of a scale. Then next, again very important one is corrosion. Define corrosion. Write any 3 or 4 preventive measures for corrosion. That is the most repeated question. ತುಂಬ ಸಾರಿ ಬಂದಿದೆ. ಕರೋಷನ್ ಅಂದರೆ ಏನು, ಆ ಕರೋಷನ್ನ ತಡೆಗಟ್ಟಲಿಕ್ಕೆ ನಾವು ಏನೇನು ಕ್ರಮಗಳನ್ನ ಕೈಗೊಳ್ಳಬಹುದು. ಓಕೆ, ಸೊ ಕರೋಷನ್ ಅಂದರೆ ಏನು? ಡಿಫೈನ್ ಕರೋಷನ್: ದ ಗ್ರಾಜುಯಲ್ ಡಿಸ್ಟ್ರಕ್ಷನ್ ಆಫ್ ಮೆಟಲ್ brought about by the environmental factors is called as corrosion. The gradual destruction of metal brought about by the environmental factors is called as corrosion. ಅಂದರೆ ನ್ಯಾಚುರಲ್ ಥಿಂಗ್ಸ್ ಇಂದ, ಎನ್ವಿರಾನ್ಮೆಂಟಲ್ ನಿಸರ್ಗದಲ್ಲಿ ಆಗತಕ್ಕಂಥ ಬದಲಾವಣೆಗಳಿಂದ ಒಂದು ವಸ್ತುವು ತನ್ನ ಪ್ರಾಪರ್ಟಿಯನ್ನು ಕಳ್ಕೊಂಡ್ರೆ, ನಿಧಾನವಾಗಿ, ಒಂದೇ ಸರಿಯಲ್ಲ ನಿಧಾನವಾಗಿ ಕಳ್ಕೊತಾ ಹೋಗ್ತಾ ಇದ್ರೆ ಅದು ನಾವು ಕರೋಷನ್ ಅಂತ ಹೇಳಿ ಕರಿತೀವಿ.
ಎಕ್ಸಾಂಪಲ್ ರಸ್ಟಿಂಗ್ ಆಫ್ ಐರನ್ ಅಂದರೆ ಕಬ್ಬಿಣ ತುಕ್ಕುಡಿಯೋದಿರ್ಬೋದು, ಗ್ರೀನ್ ಕೋಟಿಂಗ್ ಆನ್ ಕಾಪರಲ್ಲಿ ಗ್ರೀನ್ ಕೋಟಿಂಗ್ ಬರೋದಿರ್ಬೋದು, ಟರ್ನಿಶಿಂಗ್ ಆಫ್ ಸಿಲ್ವರ್ ಏನಿದೆಯಲ್ಲ ಅದ್ರ ಶೈನಿಂಗ್ ಕಳ್ಕೊಳೋದಿರ್ಬೋದು, ಇವೆಲ್ಲದು ಕೂಡ ಕರೋಷನ್ಗೆ ಬರುತ್ತೆ. ದೆನ್ ದ ನೆಸೆಸರಿ ಕಂಡೀಷನ್ ಫಾರ್ ಕರೋಷನ್ ಆರ್ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಅಂಡ್ ವಾಟರ್. ಕರೋಷನ್ಗೆ ಮೇನ್ ರೀಸನ್ ಏನಪ್ಪ ಅಂದರೆ ಆಕ್ಸಿಜನ್ ಮತ್ತು ವಾಟರ್ ಆಗಿರುತ್ತೆ. ಆ್ಯಂಡ್ ಯು ನೋ ದಟ್ ಎಲೆಕ್ಟ್ರೋಕೆಮಿಕಲ್ ಥಿಯರಿ ಇದೆ ಕರೋಷನ್ಗೆ ಹೇಗಾಗತ್ತೆ ಅಂತ ಹೇಳಿ. ಸೊ ಅದೇನು ಅಷ್ಟೊಂದು ಇಂಪಾರ್ಟೆಂಟ್ ಇರೋದಿಲ್ಲ, ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ಬಟ್ ಎಕ್ಸಾಮಲ್ಲಿ ಸಿಲೆಬಸಲ್ಲಿ ಇರೋದ್ರಿಂದ ಎಕ್ಸಾಮಲ್ಲಿ ಕೇಳೋ ಅವಶ್ಯಕತೆ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಇದರಲ್ಲಿ ವೆರಿ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಟೈಪ್ಸ್ ಆಫ್ ಗ್ಯಾಲ್ವ್ಯಾನಿಕ್ ಸೆಲ್ಸ್ ಅಂತ ಇದೆ. ದೇರ್ ಆರ್ 3 different types of galvanic cells. First one is composition cells, second one is stressed cells, and third one is concentration cells. First one is composition cell, second one is stressed cell, third one is concentration cells. Composition cell ಅಂದ್ರೆ ಏನಪ್ಪಾ ಅಂದರೆ ಇಲ್ಲಿ ವಿ ಆರ್ ಟೇಕಿಂಗ್ ಟೂ ಮೆಟಲ್ಸ್, ಎರಡು ಮೆಟಲ್ಸ್ ತೊಗೊಂಡಿರ್ತೀವಿ. ಆ ಎರಡು ಮೆಟಲ್ಸಲ್ಲಿ ಯಾವುದಕ್ಕೆ ಆಕ್ಸಿಡೇಷನ್ ನಂಬರ್ ಕಡಿಮೆ ಇರುತ್ತೋ ಅದು ಆ್ಯನೋಡ್ ಆಗಿ ಆ್ಯಕ್ಟ್ ಮಾಡುತ್ತೆ, ಯಾವುದಕ್ಕೆ ಆಕ್ಸಿಡೇಷನ್ ನಂಬರ್ ಜಾಸ್ತಿ ಇರುತ್ತೋ ಅದು ಕ್ಯಾಥೋಡ್ ಥರ ಆ್ಯಕ್ಟ್ ಮಾಡುತ್ತೆ. ಜನರಲಿ ಯಾವುದು ಆ್ಯನೋಡ್ ಥರ ಬಿಹೇವ್ ಮಾಡುತ್ತೋ ಅದು ಕರೋಷನ್ ಆಗುತ್ತೆ. ಹಾಗಾಗಿ ಯಾವುದಕ್ಕೆ ಆಕ್ಸಿಡೇಷನ್ ನಂಬರ್ ಕಡಿಮೆ ಇರುತ್ತೋ ಅದು ಆ್ಯನೋಡ್ ಥರ ಬಿಹೇವ್ ಮಾಡುತ್ತೆ, ಆಟೋಮೆಟಿಕಲಿ ಅದೇ ಕರೋಷನ್ ಆಗುತ್ತೆ. ದಟ್ ಈಸ್ ಕಾಂಪೋಸಿಷನ್ ಸೆಲ್. ಸ್ಟ್ರೆಸ್ಡ್ ಸೆಲ್ ಅಂದರೆ ಒಂದೇ ಮೆಟಲ್ ಇರುತ್ತೆ, ಅಂದರೆ ಸಪೋಸ್ ಈಗ ಯಾವುದೋ ಒಂದು ರಾಡನ್ನು ತಗೊಂಡು ಬೆಂಡ್ ಮಾಡಿದಾಗ ಏನಿದೆಯಲ್ಲ ಅದರೇ ಸ್ಟ್ರೆಸ್ಡ್ ಸೆಲ್ ಆಗುತ್ತೆ. ಆ ಬೆಂಡ್ ಆಗಿರೋ ಪಾರ್ಟ್ ಇದೆಯಲ್ಲ ಅದು ಸ್ಟ್ರೆಸ್ಡ್ ಪಾರ್ಟ್ ಆಗಿರುತ್ತೆ, ಉಳಿದಿರೋ ಪಾರ್ಟ್ ಇರುತ್ತಲ್ಲ ಅದು ಅನ್ಸ್ಟ್ರೆಸ್ಡ್ ಪಾರ್ಟ್ ಆಗಿರುತ್ತೆ. ಜನರಲಿ ಸ್ಟ್ರೆಸ್ಡ್ ಪಾರ್ಟ್ ಆನೋಡ್ ಥರ ಬಿಹೇವ್ ಮಾಡುತ್ತೆ, ಅನ್ಸ್ಟ್ರೆಸ್ಡ್ ಪಾರ್ಟ್ ಕ್ಯಾಥೋಡ್ ಥರ ಬಿಹೇವ್ ಮಾಡುತ್ತೆ. ಹಾಗಾಗಿ ಯಾವ ಪಾರ್ಟ್ ಬೆಂಡ್ ಆಗಿರುತ್ತಲ್ಲ ಅಲ್ಲಿ ಬೇಗ ಕರೋಷನ್ ಆಗುತ್ತೆ. ದೆನ್ ಥರ್ಡ್ ಒನ್ ಇಸ್ ಕಾನ್ಸಂಟ್ರೇಷನ್ ಸೆಲ್. ಕಾನ್ಸಂಟ್ರೇಷನ್ ಸೆಲ್ ಅಂದರೆ ಇದು ಕೂಡ ಒಂದು ಮೆಟಲಲ್ಲೇ ಇರುತ್ತೆ. ಒಂದು ಮೆಟಲಲ್ಲೇ ಎರಡು ಪಾರ್ಟ್, ಒಂದು ಕ್ಲೀನ್ ಸರ್ಫೇಸ್, ಇನ್ನೊಂದು ಕಂಟಾಮಿನೇಟೆಡ್ ಸರ್ಫೇಸ್. ಅಂದರೆ ಒಂದು ಕ್ಲೀನ್ ಆಗಿರ್ತಕ್ಕಂಥ ಸರ್ಫೇಸ್ ಇರುತ್ತೆ, ಇನ್ನೊಂದರಲ್ಲಿ ಧೂಳು ಹಿಡಿದಿರುತ್ತೆ. ಸೊ ಜನರಲಿ ಕಂಟಾಮಿನೇಟೆಡ್ ಸರ್ಫೇಸ್ ಇರತಕ್ಕಂಥದ್ದು ಆ್ಯನೋಡ್ ಥರ ಬಿಹೇವ್ ಮಾಡುತ್ತೆ, ಕ್ಲೀನ್ ಇರೋ ಸರ್ಫೇಸ್ ಕ್ಯಾಥೋಡ್ ಥರ ಬಿಹೇವ್ ಮಾಡುತ್ತೆ. ಸೊ ಹಾಗಾಗಿ ಯಾವ ಪಾರ್ಟಲ್ಲಿ ಜಾಸ್ತಿ ಧೂಳು ಹಿಡಿದಿರುತ್ತೋ ಆ ಪಾರ್ಟ್ ಬೇಗ ಕರೋಷನ್ ಆಗುತ್ತೆ. ಸೊ ದೀಸ್ ಆರ್ ದ 3 different types of galvanic cells: composition cells, stressed cells and concentration cells. Okay, next preventive measures for corrosion. Corrosion ಆಗದೇ ಇರಲಿಕ್ಕೆ ತಡೆಯಲಿಕ್ಕೆ ನಾವೇನೇನು ಮಾಡ್ಬೋದು? ಪ್ರಿವೆಂಟಿವ್ ಮೆಸರ್ಸ್ ಫಾರ್ ಕರೋಷನ್. ಫಸ್ಟ್ ಒನ್, ಕೀಪಿಂಗ್ ದ ಮೆಟಲ್ಸ್ ಫಾರ್ ಅವೇ ಫ್ರಮ್ ಮಾಯ್ಸ್ಟ್ ಏರ್ ಅಂಡ್ ವಾಟರ್. ದಟ್ ಈಸ್ ದ ಬೆಸ್ಟ್ ಅಂಡ್ ಈಸಿಯೆಸ್ಟ್ ಒನ್. ಕೀಪಿಂಗ್ ದ ಮೆಟಲ್ಸ್ ಫಾರ್ ಅವೇ ಫ್ರಮ್ ಮಾಯ್ಸ್ಟ್ ಏರ್ ಅಂಡ್ ವಾಟರ್. ಕರೋಷನ್ ಆಗಲಿಕ್ಕೆ ಮೇನ್ ರೀಸನ್ನೇ ಮಾಯ್ಸ್ಟ್ ಏರ್ ಮತ್ತು ವಾಟರ್. ಸೊ ಹಾಗಾಗಿ ಅವೆರಡರಿಂದ ನಾವು ದೂರ ಇಟ್ಬಿಟ್ರೆ ಸೇಫಾಗಿ ಆಟೋಮೆಟಿಕಲಿ ಅದು ಕರೋಷನ್ ಆಗೋದು ತಪ್ಪುತ್ತೆ. ಕೀಪಿಂಗ್ ದ ಮೆಟಲ್ಸ್ ಫಾರ್ ಅವೇ ಫ್ರಮ್ ಮಾಯ್ಸ್ಟ್ ಏರ್ ಅಂಡ್ ವಾಟರ್. ಸೆಕೆಂಡ್ ಒನ್, ಬೈ ಪೇಂಟಿಂಗ್ ದ ಸರ್ಫೇಸ್ ಆಫ್ ಎ ಮೆಟಲ್. ಆ ಮೆಟಲ್ದ ಸರ್ಫೇಸನ್ನು ನಾವು ಪೇಂಟ್ ಮಾಡೋದ್ರಿಂದ ಕೂಡ ನಾವು ಕರೋಷನನ್ನು ತಡಿಬೋದು. ಥರ್ಡ್ ಒನ್, ಪ್ರೊಟೆಕ್ಷನ್ ಬೈ ಅಲಾಯ್ಗಳನ್ನ ಮಾಡೋದ್ರಿಂದ, ಮಿಶ್ರಲೋಹಗಳನ್ನ ಮಾಡೋದ್ರಿಂದ ಕೂಡ ನಾವು ಕರೋಷನನ್ನು ತಡಿಬಹುದು. ಫೋರ್ತ್ ಒನ್, ಪ್ರೊಟೆಕ್ಷನ್ ಬೈ ಆರ್ಗ್ಯಾನಿಕ್ ಕೋಟಿಂಗ್. ಆರ್ಗ್ಯಾನಿಕ್ ಅಂದರೆ ಕೆಲವೊಂದು ಆಯಿಲ್ಗಳನ್ನು ಹಚ್ಚೋದ್ರಿಂದನೂ ಕೂಡ ನಾವು ಕರೋಷನನ್ನು ತಡಿಬೋದು. ಫಿಫ್ತ್ ಒನ್, ಪ್ರೊಟೆಕ್ಷನ್ ಬೈ ಮೆಟಲ್ಸ್. ಅಂದರೆ ಯಾವುದೋ ಒಂದು ಮೆಟಲ್ ತುಕ್ಕಿಡಿತಾ ಇರುತ್ತೆ, ಅದ್ರ ಮೇಲೆ ಇನ್ನೊಂದು ಬೇರೆ ಯಾವುದೋ ಮೆಟಲ್ನ ಹಾಕಿದಾಗ ಆಟೋಮೆಟಿಕಲಿ ಒಳಗಡೆ ಇರ್ತಕ್ಕಂಥ ಮೆಟಲ್ ಸೇಫ್ ಆಗುತ್ತೆ, ಹೊರಗಡೆ ಇರೋದೇನಾದರೂ ನಮಗೆ ತೊಂದರೆ ಇರೋದಿಲ್ಲ. ಆ ಒಂದು ಮೆಥಡ್ಗೆ ನಾವು ಪ್ರೊಟೆಕ್ಷನ್ ಬೈ ಮೆಟಲ್ಸ್ ಅಂತ ಕರಿತೀವಿ. ಅದೇ ಥರ ಕ್ಯಾಥೋಡಿಕ್ ಆರ್ ಗ್ಯಾಲ್ವ್ಯಾನಿಕ್ ಪ್ರೊಟೆಕ್ಷನ್ ಅಂತ ಹೇಳಿ. ಕ್ಯಾಥೋಡಿಕ್ ಪ್ರೊಟೆಕ್ಷನ್ ಅಂದರೆ ಏನಪ್ಪ ಅಂದರೆ ನಾವು ಯಾವ ಮೆಟಲ್ನ ಸೇಫ್ ಮಾಡಬೇಕು ಅಂದ್ಕೊಂಡಿದ್ದೀವೋ ಅದನ್ನು ನಾವು ಆ್ಯನೋಡ್ ಥರ ಬಿಹೇವ್ ಮಾಡ್ತಾ ಇರುತ್ತೆ ಜನರಲಿ, ಅದನ್ನು ಕ್ಯಾಥೋಡ್ ಥರ ಬಿಹೇವ್ ಮಾಡಂಗೆ ಮಾಡ್ತೀವಿ. ಇನ್ನೊಂದು ಜನರಲಿ ಕ್ಯಾಥೋಡ್ ಥರ ಬಿಹೇವ್ ಮಾಡ್ತಾ ಇರುತ್ತೆ, ಅದನ್ನು ಆ್ಯನೋಡ್ ಥರ ಬಿಹೇವ್ ಮಾಡೋ ಹಾಗೆ ಮಾಡಿ ಅದನ್ನು ನಾವು ಹಾಳೋದ್ರ ಪರವಾಗಿಲ್ಲ, ನಾವು ಸೇಫ್ ಮಾಡಬೇಕಾಗಿರೋದನ್ನ ಸೇಫ್ ಮಾಡ್ಕೊಳ್ತೀವಿ. ಅದು ಕ್ಯಾಥೋಡಿಕ್ ಆರ್ ಗ್ಯಾಲ್ವ್ಯಾನಿಕ್ ಪ್ರೊಟೆಕ್ಷನ್ಸ್ ಅಂತ ಹೇಳಿ. ಓಕೆ, ಸೊ ದೀಸ್ ಆರ್ ದ ಸಮ್ ಪ್ರಿವೆಂಟಿವ್ ಮೆಸರ್ಸ್ ಫಾರ್ ಕರೋಷನ್. ವೆರಿ ವೆರಿ ಇಂಪಾರ್ಟೆಂಟ್ ಒನ್. ಡಿಫೈನ್ ಕರೋಷನ್, ರೈಟ್ ಎನಿ 3 or 4 ಪ್ರಿವೆಂಟಿವ್ ಮೆಸರ್ಸ್ ಫಾರ್ ಕರೋಷನ್ ಕೇಳ್ತಾ ಇರ್ತಾರೆ. ಫಸ್ಟ್ ಒನ್ ಈಸ್ ಕೀಪಿಂಗ್ ದ ಮೆಟಲ್ಸ್ ಫಾರ್ ಅವೇ ಫ್ರಮ್ ಮಾಯ್ಸ್ಟ್ ಏರ್ ಅಂಡ್ ವಾಟರ್. ಸೆಕೆಂಡ್ ಒನ್, ಬೈ ಪೇಂಟಿಂಗ್ ದ ಸರ್ಫೇಸ್ ಆಫ್ ಎ ಮೆಟಲ್. Third one, protection by alloying. Fourth one, protection by organic coating. Fifth one, protection by metals. Sixth one, cathodic or galvanic protection. Okay, that is about corrosion. Next part is batteries. Define batteries anta kelbohudu. The electrochemical cell which converts chemical energy into electrical energy is called as batteries. The electrochemical cell which converts chemical energy into electrical energy is called as batteries. A cell is a single unit. Cell ಅಂದರೆ ಒಂದು ಸಿಂಗಲ್ ಯೂನಿಟ್ ಆಗುತ್ತೆ. ಆ ಸೆಲ್ಲನ್ನು ನಾವು ಪ್ಯಾರಲಲ್ ಅಥವಾ ಸೀರೀಸಲ್ಲಿ ಜೋಡಿಸಿದ್ರೆ ಅದನ್ನು ನಾವು ಜನರಲಿ ಬ್ಯಾಟರೀಸ್ ಅಂತ ಹೇಳಿ ಕರಿತೀವಿ. ಬ್ಯಾಟರೀಸಲ್ಲಿ 2 ಟೈಪ್ಸ್ ಇದೆ, ಪ್ರೈಮರಿ ಸೆಲ್ಸ್, ಸೆಕೆಂಡರಿ ಸೆಲ್ಸ್. ಅಂದರೆ ಸೆಲ್ಸ್ಗಳಲ್ಲಿ 2 ಟೈಪ್ಸ್ ಇದೆ, ಪ್ರೈಮರಿ ಸೆಲ್ಸ್ ಮತ್ತು ಸೆಕೆಂಡರಿ ಸೆಲ್ಸ್ ಅಂತ ಹೇಳಿ. ಸೊ ಫಸ್ಟ್ ಒನ್ ಇಸ್ ಪ್ರೈಮರಿ ಸೆಲ್ಸ್.
Primary cells are the cells in which reaction takes place in one direction and cannot be reversed and cannot be reused. ಅಂದರೆ ಪ್ರೈಮರಿ ಸೆಲ್ಸಲ್ಲಿ ಏನಿದೆಯಲ್ಲ ಅದರಲ್ಲಿ ಒಂದು ಸರಿ ರಿಯಾಕ್ಷನ್ ಆಯಿತು ಅಂತಂದರೆ ಮತ್ತೆ ಅದನ್ನು ರಿವರ್ಸ್ ಮಾಡಲಿಕ್ಕೂ ಆಗಲ್ಲ, ಮತ್ತೆ ಅವನ್ನ ರೀಯೂಸ್ ಮಾಡಲಿಕ್ಕೂ ಕೂಡ ಆಗಲ್ಲ. ಅಂಥ ಒಂದು ಸೆಲ್ಸ್ಗಳಿಗೆ ನಾವು ಪ್ರೈಮರಿ ಸೆಲ್ಸ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ ಡ್ರೈ ಸೆಲ್ಸ್, ನಾವು ಮನೆಗಳಲ್ಲಿ ಯೂಸ್ ಮಾಡ್ತಕ್ಕಂಥ ಶೆಲ್ಗಳಿದೆಯಲ್ಲ ಅವೆಲ್ಲ ಅದನ್ನು ಅಷ್ಟೇ, ಅವೆಲ್ಲದನ್ನು ನಾವು ಒಂದ್ಸರಿ ಯೂಸ್ ಮಾಡಿದ್ಮೇಲೆ ಮತ್ತೆ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಓಕೆ, ಸೊ ಅವನ್ನೆಲ್ಲಿ ಯೂಸ್ ಮಾಡ್ತೀವಿ? ಪ್ರೈಮರಿ ಸೆಲ್ಸ್ ಆರ್ ಯೂಸ್ಡ್ ಇನ್ ಟಾರ್ಚರ್ಸ್, ಫ್ಲಾಶ್ ಲೈಟ್ಸ್, ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ಸ್, ಟ್ರಾನ್ಸಿಸ್ಟರ್ಸ್, ಕ್ಯಾಲ್ಕುಲೇಟರ್ಸ್, ವಾಲ್ ಕ್ಲಾಕ್ಸ್, ಟಾಯ್ಸ್ ಎಕ್ಸೆಟ್ರಾ. ತುಂಬ ಕಡೆ ಯೂಸ್ ಮಾಡ್ತೀವಿ ಡ್ರೈ ಸೆಲ್ಸ್ಗಳು, ಅವೆಲ್ಲ ನಿಮಗೆ ಗೊತ್ತಿರುತ್ತೆ. ಅದೇನಿದೆ ನೀವು ಬರಿಬೋದಾಗತ್ತೆ. ಓಕೆ, 2 ಮಾರ್ಕ್ಸಿಗೆ ಕೇಳಬಹುದು. ದೆನ್ ಸೆಕೆಂಡ್ ಒನ್ ಇಸ್ ಸೆಕೆಂಡರಿ ಸೆಲ್ಸ್. Secondary cells are the cells in which the reaction can be reversed and can be reused. They are also called as storage cells or accumulators. ಪ್ರೈಮರಿ ಸೆಲ್ಸ್ ಅಂದರೆ ಅಲ್ಲಿ ಒಂದ್ಸರಿ ರಿಯಾಕ್ಷನ್ ಆಯಿತು ಅಂದರೆ ಅದನ್ನು ರಿವರ್ಸ್ ಮಾಡಲಿಕ್ಕಾಗಲ್ಲ ಮತ್ತು ರಿಯೂಸ್ ಮಾಡಲಿಕ್ಕಾಗಲ್ಲ. ಸೆಕೆಂಡರಿ ಸೆಲ್ಸ್ ಅಂದರೆ ಈ ಸೆಲ್ಸ್ಗಳಲ್ಲಿ ರಿಯಾಕ್ಷನ್ ನಾವು ರಿವರ್ಸು ಮಾಡ್ಬೋದು ಮತ್ತು ಅವನ್ನ ರೀಯೂಸ್ ಕೂಡ ಮಾಡ್ಬೋದು, ಅಂದರೆ ರೀಚಾರ್ಜ್ ಮಾಡ್ತಕ್ಕಂಥದ್ದು. ಅವನ್ನ ನಾವು ಸ್ಟೋರೇಜ್ ಸೆಲ್ಸ್ ಅಥವಾ ಅಕ್ಯುಮುಲೇಟರ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಲೆಡ್ ಸ್ಟೋರೇಜ್ ಸೆಲ್ಸ್ ಅಂತ ಬರುತ್ತೆ. ಲೆಡ್ ಆಸಿಡ್ ಬ್ಯಾಟ್ರೀಸ್ ಇವೆಲ್ಲ ನಿಮ್ಮ ಮೊಬೈಲ್ಗಳಲ್ಲಿ ಯೂಸ್ ಮಾಡೋದಿರ್ಬೋದು, ಅಥವಾ ನಿಮ್ಮ ಕಾರ್ಗಳಲ್ಲಿ ಬೈಕ್ಗಳಲ್ಲಿ ಎಲ್ಲ ಬ್ಯಾಟ್ರಿಗಳಲ್ಲಿ ಯೂಸ್ ಮಾಡ್ತಾರೆ, ಅವೆಲ್ಲ ಲೆಡ್ಡಲ್ಲೇ ಮಾಡಿರ್ತಕ್ಕಂಥ ಬ್ಯಾಟ್ರಿಗಳು. ಸೊ ಅವನ್ನ ನೀವು ಎಷ್ಟು ಸರಿ ಬೇಕಾದರೂ ಅವನ್ನ ಡ್ರೈನ್ ಆಗುತ್ತೆ, ಮತ್ತೆ ರೀಚಾರ್ಜ್ ಮಾಡ್ಬೋದು, ಮತ್ತೆ ಯೂಸ್ ಮಾಡ್ತಾ ಇರ್ಬೋದು. They are used in telephones, telegraphs and in all vehicles. Okay, they are also called as inverter batteries ಅಂತನೂ ಕೂಡ ಕರಿತೀವಿ. So that is about batteries. Batteries ಅಂದರೆ ಏನು? 2 types, ಪ್ರೈಮರಿ ಸೆಲ್ಸ್ ಮತ್ತು ಸೆಕೆಂಡರಿ ಸೆಲ್ಸ್. ಅವಂಗಂದ್ರೆ ಏನು ಮತ್ತೆ ಎಲ್ಲಿ ಯೂಸ್ ಮಾಡ್ತೀವಿ. ಓಕೆ, ದ ನೆಕ್ಸ್ಟ್ ಒನ್ ಇಸ್ ಫ್ಯೂಯಲ್ ಸೆಲ್ಸ್. ಇದನ್ನು ಕೂಡ ಎಕ್ಸಾಂಪಲ್ ಕೇಳಿದ್ದಾರೆ. ಡಿಫೈನ್ ಫ್ಯೂಯಲ್ ಸೆಲ್ಸ್. ದೆನ್ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಫ್ಯೂಯಲ್ ಸೆಲ್ಸ್ ಅಂತೇಳಿ ತುಂಬ ಕೇಳ್ತಾ ಇರ್ತಾರೆ. ಫ್ಯೂಯಲ್ ಸೆಲ್ಸ್ ಅಂದರೆ ಏನು? A fuel cell is a device that converts chemical energy from a fuel into electrical energy through chemical reaction. I will repeat once again. A fuel cell is a device that converts chemical energy from a fuel into electrical energy through chemical reaction. ಅಂದರೆ ಇಲ್ಲಿ ಬ್ಯಾಟ್ರೀಸ್ಗೂ ಫ್ಯೂಯಲ್ ಸೆಲ್ಸ್ಗೂ ಏನಪ್ಪ ವ್ಯತ್ಯಾಸ ಅಂದರೆ, ಬ್ಯಾಟ್ರಿ ಸೆಲ್ಸಲ್ಲಿ ಅಲ್ಲಿ ಒಂದು ಸೆಲ್ ಇರುತ್ತೆ, ಅದು ಕೆಮಿಕಲ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಆಗುತ್ತೆ. ಆದರೆ ಫ್ಯೂಯಲ್ ಸೆಲ್ ಅಂತಕ್ಕಂಥದ್ದು ಒಂದು ಡಿವೈಸ್ ಆಗಿರುತ್ತೆ, ಆ ಡಿವೈಸಲ್ಲೂ ಕೂಡ ಕೆಮಿಕಲ್ ಎನರ್ಜಿ ಎಲೆಕ್ಟ್ರಿಕಲ್ ಎನರ್ಜಿಯ ಕನ್ವರ್ಟ್ ಆಗ್ತಾ ಇರುತ್ತೆ. ಆದರೆ ಇಲ್ಲಿ ಫ್ಯೂಯಲ್ಸ್ನ ಮ್ಯಾಕ್ಸಿಮಮ್ ಯೂಸ್ ಮಾಡ್ತಾ ಹೋಗ್ತೀವಿ ಅಷ್ಟೇ. ಸೊ ಇಲ್ಲಿ ಜನರಲಿ ಏನಾಗುತ್ತೆ, ದೇ ಕನ್ವರ್ಟ್ಸ್ ಹೀಟ್ ಎನರ್ಜಿ ಒಬ್ಟೈನ್ಡ್ ಫ್ರಮ್ ದ ಕಂಬಷನ್ ಆಫ್ ಫ್ಯೂಯಲ್ಸ್ ಡೈರೆಕ್ಟ್ಲಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಅಂದರೆ ಇಲ್ಲಿ ಒಂದು ಹೀಟ್ ಎನರ್ಜಿಯ ಒಂದು ಫ್ಯೂಯಲ್ಸ್ ಬರ್ನ್ ಆಗೋದ್ರಿಂದ ಹೀಟ್ ಎನರ್ಜಿ ಪ್ರೊಡಕ್ಷನ್ ಆಗುತ್ತೆ. ಆ ಹೀಟ್ ಎನರ್ಜಿನ ಅವರು ಡೈರೆಕ್ಟಾಗಿ ಅವು ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತವೆ. ಓಕೆ, ಸೊ ಈ ಒಂದು ಫ್ಯೂಯಲ್ ಸೆಲ್ಸ್ಗೆ ಕಂಪಲ್ಸರಿ ಕಂಟಿನ್ಯೂಸ್ ಆಗಿ ನೀವು ಫ್ಯೂಯಲ್ನ ಹಾಕ್ತಾ ಇರಬೇಕಾಗುತ್ತೆ, ಕಂಟಿನ್ಯೂಸ್ ಆಗಿ ನೀವು ಅದಕ್ಕೆ ಆಕ್ಸಿಜನ್ ಸಪ್ಲೈ ಕೊಡ್ತಾ ಇರಬೇಕಾಗತ್ತೆ, ಇಲ್ಲಾಂದ್ರೆ ಅದು ಸ್ಟಾಪ್ ಆಗುತ್ತೆ. ಓಕೆ, ಸೊ ಟೈಪ್ಸ್ ಆಫ್ ಫ್ಯೂಯಲ್ ಸೆಲ್ಸ್ ಜನರಲಿ 2 ಅಥವಾ 3 ಮಾರ್ಕ್ಸಿಗೆ ಕೇಳ್ತಾರೆ ಇದನ್ನು. ವಾಟ್ ಆರ್ ದ ಟೈಪ್ಸ್ ಆಫ್ ಫ್ಯೂಯಲ್ ಸೆಲ್ಸ್ ಅಂತ ಹೇಳಿ. ಸೊ ಫಸ್ಟ್ ಒನ್ ಇಸ್ ಪಾಲಿಮರ್ ಎಲೆಕ್ಟ್ರೋಲೈಟ್ ಮೆಂಬ್ರೇನ್ ಫ್ಯೂಯಲ್ ಸೆಲ್, ಡೈರೆಕ್ಟ್ ಮೆಥನಾಲ್ ಫ್ಯೂಯಲ್ ಸೆಲ್ಸ್, ಆಲ್ಕಲೈನ್ ಫ್ಯೂಯಲ್ ಸೆಲ್ಸ್, ಫಾಸ್ಫೋರಿಕ್ ಆಸಿಡ್ ಫ್ಯೂಯಲ್ ಸೆಲ್ಸ್, molten carbonate fuel cells, solid oxide fuel cells, ರಿವರ್ಸಿಬಲ್ ಫ್ಯೂಯಲ್ ಸೆಲ್ಸ್. ಜನರಲಿ ಮ್ಯಾಕ್ಸಿಮಮ್ 2 ಅಥವಾ 3 ಕೇಳ್ತಾರೆ, ಅಷ್ಟೇ, ಜಾಸ್ತಿ ಕೇಳೋದಿಲ್ಲ. ಪಾಲಿಮರ್ ಎಲೆಕ್ಟ್ರೋಲೈಟ್ ಮೆಂಬ್ರೇನ್ ಫ್ಯೂಯಲ್ ಸೆಲ್, ಡೈರೆಕ್ಟ್ ಮೆಥನಾಲ್ ಫ್ಯೂಯಲ್ ಸೆಲ್, ಆಲ್ಕಲೈನ್ ಫ್ಯೂಯಲ್ ಸೆಲ್ಸ್, ಫಾಸ್ಫರಿಕ್ ಆಸಿಡ್ ಫ್ಯೂಯಲ್ ಸೆಲ್ಸ್, ಮೋಲ್ಟನ್ ಕಾರ್ಬೊನೇಟ್ ಫ್ಯೂಯಲ್ ಸೆಲ್ಸ್, ಸಾಲಿಡ್ ಆಕ್ಸೈಡ್ ಫ್ಯೂಯಲ್ ಸೆಲ್ಸ್ ಅಂಡ್ ರಿವರ್ಸಿಬಲ್ ಫ್ಯೂಯಲ್ ಸೆಲ್ಸ್. ಇಷ್ಟೇ ಇರುತ್ತೆ. ಇದರಲ್ಲಿ 2 ಅಥವಾ 3 ಕೇಳ್ತಾರೆ, ಮ್ಯಾಕ್ಸಿಮಮ್ 2 ಮಾರ್ಕ್ಸಲ್ಲಿ ಕೇಳ್ತಾರೆ ಇವನ್ನ ಜನರಲಿ. ದೆನ್ ಅಡ್ವಾಂಟೇಜಸ್ ಆಫ್ ಫ್ಯೂಯಲ್ ಸೆಲ್ಸ್. ಸೊ ಬೇರೆ ಸೆಲ್ಗಳಿಗೆ ಕಂಪೇರ್ ಮಾಡಿದ್ರೆ ಅಡ್ವಾಂಟೇಜ್ ಏನಿದೆ ಫ್ಯೂಯಲ್ ಸೆಲ್ಸ್ದು ಅಂತ ಹೇಳಿ. ಫಸ್ಟ್ ಒನ್, ಫ್ಯೂಯಲ್ ಸೆಲ್ಸ್ ವರ್ಕ್ಸ್ ಕಂಟಿನ್ಯೂಸ್ಲಿ ಆ್ಯಂಡ್ ನೆವರ್ ಬಿಕಮ್ ಡೆಡ್ ಆಸ್ ಲಾಂಗ್ ಆಸ್ ಸಪ್ಲೈ ಆಫ್ ಗ್ಯಾಸ್ ಇಸ್ ಪ್ರೆಸೆಂಟ್. ಅಂದರೆ ಎಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ನೀವು ಫ್ಯೂಯಲನ್ನು ಹಾಕ್ತಾನೆ ಇರ್ತೀರಾ ಅಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ಅದು ವರ್ಕ್ ಆಗ್ತಾ ಇರುತ್ತೆ, ಯಾವುದೇ ಕಾರಣಕ್ಕೂ ಸ್ಟಾಪ್ ಆಗಲ್ಲ. ಸೆಕೆಂಡ್ ಒನ್, ದೀಸ್ ಸೆಲ್ಸ್ ಹ್ಯಾವ್ ಪ್ರಾಕ್ಟಿಕಲ್ ಎಫಿಷಿಯನ್ಸಿ ಆಫ್ 60 to 70%. ಬೇರೆ ನೀವು ನ್ಯೂಕ್ಲಿಯರ್ ರಿಯಾಕ್ಟರು ಅಥವಾ ಥರ್ಮಲ್ ಪವರ್ ಪ್ಲಾಂಟ್ಗಳಲ್ಲೆಲ್ಲ ಹೋದ್ರೆ ಅಲ್ಲಿ 30 to 40% ಇರುತ್ತೆ ಎಫಿಷಿಯನ್ಸಿ. ಆದರೆ ಈ ಒಂದು ಫ್ಯೂಯಲ್ ಸೆಲ್ಸ್ಗಳಲ್ಲಿ ದೇರ್ ಎಫಿಷಿಯನ್ಸಿ 60 to 70% ಇರುತ್ತೆ. ದೆನ್ ಥರ್ಡ್ ಒನ್, ದೇ ಆರ್ ಪೊಲ್ಯೂಷನ್ ಫ್ರೀ. ಅಂದರೆ ಒಂದು ಸರಿ ಆನ್ ಆದಾಗ ಸ್ಟಾರ್ಟಿಂಗ್ ಸ್ವಲ್ಪ ಪೊಲ್ಯೂಷನ್ ಆಗುತ್ತೆ, ಅದಾದಮೇಲೆ ಕಂಟಿನ್ಯೂಸ್ ಆಗಿ ಅದು ರನ್ ಆಗ್ತಾ ಇರೋದು ಫುಲ್ ಬರ್ನ್ ಆಗ್ತಾ ಇರೋದ್ರಿಂದ ಎಫಿಷಿಯನ್ಸಿ ಜಾಸ್ತಿ ಇರೋದ್ರಿಂದ ಅವುಗಳಲ್ಲಿ ಪೊಲ್ಯೂಷನ್ ತುಂಬ ಕಡಿಮೆ ಇರುತ್ತೆ. ಫೋರ್ತ್ ಒನ್, ದೇ ಆರ್ ಲೈಟ್ ವೈಟ್, ಹೆನ್ಸ್ ದೇ ಕ್ಯಾನ್ ಬಿ ಕ್ಯಾರಿಡ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಅಂದರೆ ನಾವೀಗ ಮಾತಾಡ್ತಾ ಇರ್ತಕ್ಕಂಥ ಫ್ಯೂಯಲ್ ಸೆಲ್ಸ್ ಅಂದರೆ ಜನರೇಟರ್ಸ್ ಅಷ್ಟೇ. ಮ್ಯಾಕ್ಸಿಮಮ್ ಜನರೇಟರ್ಸ್ ಯಾವುದಿದೆ ಎಲ್ಲದು ಕೂಡ ಫ್ಯೂಯಲ್ ಸೆಲ್ಸ್ಗೆ ಬರುತ್ತೆ. ಫಸ್ಟ್ ಒನ್, ಫ್ಯೂಯಲ್ ಸೆಲ್ಸ್ ವರ್ಕ್ಸ್ continuously and never become dead as long as supply of gas is present. Second one, these cells have practical efficiency of 60 to 70%.
Third one, they are pollution free. And fourth one, they are lightweight, hence they can be carried from one place to another place. Next we will go for metallurgy. ಇದರಲ್ಲಿ ಸಿಂಪಲ್ 2 ಮಾರ್ಕ್ಸ್ಗೆ ಡೆಫಿನೇಷನ್ಸ್ ಕೇಳ್ತಾರೆ ಅಷ್ಟೇ. ದ ಪ್ರಿನ್ಸಿಪಲ್ಸ್ ಅಂಡ್ ಪ್ರೋಸೆಸಸ್ ಇನ್ವಾಲ್ವ್ಡ್ ಇನ್ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸ್ ಫ್ರಮ್ ದೇರ್ ವೋರ್ಸ್ ಈಸ್ ಕಾಲ್ಡ್ ಆಸ್ ಮೆಟಲರ್ಜಿ. ಸೊ ಇದರಲ್ಲಿ ಮಿನರಲ್ಸ್ ಮತ್ತು ವೋರ್ಸ್ ಅಂತ ಇರುತ್ತೆ. ಮಿನರಲ್ಸ್ ಅಂದರೆ ಏನು? ದ ನ್ಯಾಚುರಲ್ ಸಬ್ಸ್ಟೆನ್ಸಸ್ ಇನ್ ವಿಚ್ ಮೆಟಲ್ಸ್ ಆರ್ ದೇರ್ ಕಾಂಪೌಂಡ್ಸ್ ಅಕ್ಕರ್ಸ್ ಇನ್ ಅರ್ತ್ ಕ್ರಸ್ಟ್ ಈಸ್ ಕಾಲ್ಡ್ ಆಸ್ ಮಿನರಲ್ಸ್. The natural substances in which metals or their compounds occurs in earth crust is called as minerals. Then ores andre enu? Define ores. Kelidare 2 marks ivelladunu kuda. Define ores. An ore is an mineral from which a metal can be conveniently, economically, profitably extracted. An ore is a mineral from which a metal can be conveniently, economically and profitably extracted. Okay, so you know that the example, if you want to give example andre mineral of copper yavude, copper sulfide, cuprite, copper pyrite alla ide, but ore of copper is copper pyrite only. Next we will discuss about gangue. Gangue andre enu? These are the substances which are usually contaminated with earthly materials. Flux, the substance which combined with gangue to form light and easily fusible material called as flux. Slag, the easily fusible material which is formed when flux reacts with gangue is called as slag. Ivella 2 marks ಗೆ ಕೇಳಬಹುದು, ಜಾಸ್ತಿ ಏನು ಕೇಳೋದಿಲ್ಲ. Then the extraction of metals from their ores contains following method. ಮೆಟಲ್ಸ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ 3 ಇಂಪಾರ್ಟೆಂಟ್ ಮೆಥಡ್ಸ್ ಇದೆ. ನಾವು ಇಲ್ಲಿ ಹೇಳಿದಷ್ಟು ತುಂಬ ಚಿಕ್ಕದಿರೋದಿಲ್ಲ. ದೇ ಆರ್ ವೆರಿ ವೆರಿ ಬಿಗ್, ಅಂದರೆ ತುಂಬ ದೊಡ್ಡ ಮೆಥಡ್ಸ್ ಅದು. ಆದರೆ ನಾವಿಲ್ಲಿ ಸಿಂಪಲ್ ಆಗಿ ಅದನ್ನು ಹೇಳ್ತಾ ಇದ್ದೀವಿ, ಜಸ್ಟ್ ಮೆಥಡ್ಸ್ನ ಹೇಳ್ತಾ ಇದ್ದೀವಿ. ದೇರ್ ಆರ್ 3 ಮೆಥಡ್ಸ್. 3 ಸ್ಟೆಪ್ಸ್ ಇರುತ್ತೆ ಇದರಲ್ಲಿ. ಎಕ್ಸ್ಟ್ರಾಕ್ಷನ್ ಆಫ್ ವೋರ್ಸ್ ಫ್ರಮ್ ಮೆಟಲ್ಸ್ ಫ್ರಮ್ ದೇರ್ ವೋರ್ಸ್ ಇನ್ವಾಲ್ವ್ಸ್ 3 ಇಂಪಾರ್ಟೆಂಟ್ ಸ್ಟೆಪ್ಸ್. ಫಸ್ಟ್ ಒನ್ ಈಸ್ ಕಾನ್ಸಂಟ್ರೇಷನ್ ಆಫ್ ವೋರ್ಸ್, ಸೆಕೆಂಡ್ ಒನ್ ಈಸ್ ಐಸೋಲೇಷನ್ ಆಫ್ ಮೆಟಲ್ಸ್ ಫ್ರಮ್ ಕಾನ್ಸಂಟ್ರೇಟೆಡ್ ವೋರ್ಸ್, ಆ್ಯಂಡ್ ಥರ್ಡ್ ಒನ್ ಈಸ್ ಪ್ಯೂರಿಫಿಕೇಶನ್ ಆರ್ ರಿಫೈನಿಂಗ್ process. These are the 3 major steps involved in extraction of metals from their ores. Concentration of ores, isolation of metals from concentrated ores, purification and or refining process. Okay, that is are the 3 steps. ಅಷ್ಟನ್ನೇ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. Then define alloys. ಕೇಳಿದ್ದಾರೆ ತುಂಬ ಸರಿ. alloys ಅಂದ್ರೇನು, ವಾಟ್ ಇಸ್ ದ ಪರ್ಪಸ್ ಆಫ್ ಮೇಕಿಂಗ್ alloys, ದೆನ್ ವಾಟ್ ಇಸ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ alloys, ಅದರದ್ದು ಅಪ್ಲಿಕೇಶನ್ಸ್ ಏನೇನು ಎಲ್ಲ ಕೇಳ್ತಾ ಇರ್ತಾರೆ. What is alloys? Define alloys. The homogeneous mixture of 2 or more metals is called as alloys. The homogeneous mixture of 2 or more metals is called as alloys. 2 ಅಥವಾ 2ಕ್ಕಿಂತ ಹೆಚ್ಚು ಮೆಟಲ್ಸ್ಗಳನ್ನು ನಾವು ಒಂದು ಸಮಾನವಾದ ಪ್ರಮಾಣದಲ್ಲಿ ನಾವು ಅದನ್ನು ಮಿಕ್ಸ್ ಮಾಡಿ ಅದನ್ನು ಅದರಿಂದ ಒಂದು ಹೊಸ ಏನು ಮೆಟೀರಿಯಲ್ ಬರುತ್ತಲ್ಲ, ಅದನ್ನು ನಾವು ಅಲಾಯ್ಸ್ ಅಂತ ಹೇಳಿ ಕರಿತೀವಿ. ದೆನ್ ವಾಟ್ ಇಸ್ ದ ಪರ್ಪಸ್ ಆಫ್ ಮೇಕಿಂಗ್ ಅಲಾಯ್ಸ್? ಯಾಕೆ ಮಾಡ್ತೀವಿ ಅಲಾಯ್ನ ಮಾಡೋದಕ್ಕೆ, ಏನು ಯೂಸ್ ಇದೆ ಅಂತ ಹೇಳಿ. ಫಸ್ಟ್ ಒನ್, ಇಟ್ ಈಸ್ ಕರೋಷನ್ ರೆಸಿಸ್ಟೆನ್ಸ್. ನಾವು ಕರೋಷನ್ ಅಲ್ಲಿ ಹೇಳಿದ್ವಿ, ಅಲಾಯ್ಸ್ಗಳನ್ನ ಯೂಸ್ ಮಾಡೋದ್ರಿಂದ ಕರೋಷನ್ ನಾವು ತಡಿಬಹುದು ಅಂತ ಹೇಳಿ. ಸೊ ದಟ್ ಈಸ್ ವಾಟ್ ದ ಫಸ್ಟ್ ಮೇನ್ ಪರ್ಪಸ್ ಆಫ್ ಮೇಕಿಂಗ್ ಅಲಾಯ್ಸ್. ಇಟ್ ಈಸ್ ಕರೋಷನ್ ರೆಸಿಸ್ಟೆಂಟ್, ಕರೋಷನ್ ಆಗಲ್ಲ. ಸೆಕೆಂಡ್ ಒನ್, ಹಾರ್ಡ್ನೆಸ್ ಆಫ್ ದ ಮೆಟಲ್ಸ್ ಕ್ಯಾನ್ ಬಿ ಇನ್ಕ್ರೀಸ್ಡ್. ಥರ್ಡ್ ಒನ್, ಮೆಲ್ಟಿಂಗ್ ಪಾಯಿಂಟ್ ಆಫ್ ಅನ್ ಅಲಾಯ್ ಕ್ಯಾನ್ ಬಿ ಡಿಕ್ರೀಸ್ಡ್. ಫೋರ್ತ್ ಒನ್, ಟು obtain good casting for materials. Fifth one, to change the chemical activity of the metals. So these are the some purpose of making alloys. First one, it is corrosion resistance. Second one, hardness of the metals can be increased. Third one, melting point of an alloy can be decreased. Fourth one, to obtain good casting for materials. Fifth one, to change the chemical activity of the metals. Then ಕೆಲವೊಂದು ಅಲಾಯ್ಸ್ಗಳು ಮತ್ತು ಅವುಗಳದ್ದು ಯೂಸಸ್ನ ನಾನು ಹೇಳ್ತಾ ಹೋಗ್ತೀನಿ, ಕಾಂಪೋಸಿಷನ್ ಮತ್ತು ಯೂಸಸ್. ಫಸ್ಟ್ ಒನ್, ಬ್ರಾಸ್. ಬ್ರಾಸ್ ಅಂದರೆ ಹಿತ್ತಾಳೆ. ಓಕೆ, ಸೊ ಅದರಲ್ಲಿ ಕಾಪರು 60 to 80% ಇರುತ್ತೆ, ಜಿಂಕ್ 40 to 20% ಇರುತ್ತೆ. ಸೊ ಇಟ್ ಈಸ್ ಯೂಸ್ಡ್ ಫಾರ್, ಬ್ರಾಸ್ ಈಸ್ ಯೂಸ್ಡ್ ಫಾರ್ ಔಟ್ಡೋರ್ ಅಪ್ಲಯನ್ಸಸ್, ಯುಟೆನ್ಸಿಲ್ಸ್, ಕಂಡೆನ್ಸರ್ಸ್, ಕಾರ್ಟ್ರಿಡ್ಜಸ್ ಎಕ್ಸೆಟ್ರಾ. ಸೆಕೆಂಡ್ ಒನ್, ಬ್ರಾನ್ಸ್ ಅಂದರೆ ಕಂಚು. ಇದರಲ್ಲಿ ಕಾಪರ್ 75 to 90% ಇರುತ್ತೆ, ಟಿನ್ 75 to 10% ಇರುತ್ತೆ. ಸೊ ಇಟ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್, ಬ್ರಾನ್ಸ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಯುಟೆನ್ಸಿಲ್ಸ್, ಕಾಯಿನ್ಸ್, ಟ್ರೇಸ್, ಬೇರಿಂಗ್ಸ್, ಕ್ಲಿಪ್ಸ್, ಕನೆಕ್ಟರ್ಸ್, ಸ್ಪ್ರಿಂಗ್ಸ್, ಸ್ಟ್ಯಾಚ್ಯೂಸ್ ಎಕ್ಸೆಟ್ರಾ. ದೆನ್ ಬೆಲ್ ಮೆಟಲ್, ಇದರಲ್ಲಿ ಕಾಪರ್ 80% ಇರುತ್ತೆ, ಟಿನ್ 20% ಇರುತ್ತೆ. ಇಟ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಟ್ಯೂನಿಂಗ್ ಫೋರ್ಕ್ಸ್, ಬೆಲ್ಸ್ ಆ್ಯಂಡ್ ರಿಲೇಟೆಡ್ ಮೆಟೀರಿಯಲ್ಸ್.
ಬೆಲ್ ಮೆಟಲಿಂದ ಮಾಡ್ತಾರೆ ಇವೆಲ್ಲದನ್ನು ಕೂಡ. ದೆನ್ ಗನ್ ಮೆಟಲ್, ದಟ್ ಈಸ್ ಕಾಪರ್ 87%, tin 10%, zinc 3%. So this gunmetal is used for making gun machine parts, gears, etc. Then German silver, copper 50%, zinc 25%, nickel 25%. So German silver is used for making utensils, ornaments, coins, drawing instruments, etc. Then steel, here iron is 73%, copper is 18%, nickel 7.7%, cobalt 1.3%. Steel is used to making utensils, machine parts, cycle and automobile parts, other mechanical components. Then alnico, seventh one is alnico. Here steel is 50%, aluminum is 20%, nickel is 21%, and cobalt is 9%. So alnico is used for used to make permanent magnets, microphone sensors, loudspeakers, etc. Then duralumin, aluminum is 95%, copper 4%, manganese 0.5%, magnesium 0.5%. So duralumin is used in aircraft construction, aircraft frames, automobiles, locomotive parts, gun barrels, surgical instruments, etc. ಇವೆಲ್ಲದರಲ್ಲೂ ಕೂಡ ನಾವು ಡ್ಯುರಾಲುಮಿನ್ ಅನ್ನು ನಾವು ಯೂಸ್ ಮಾಡ್ತೀವಿ. ದೆನ್ ಪಾಲಿಮರ್ಸ್. ಸೊ ಇದರಲ್ಲಿ ಇನ್ನು ನೆಕ್ಸ್ಟ್ ಪಾರ್ಟ್ ಚಾಪ್ಟರ್ಗೆ ಬಂದರೆ ಅಲ್ಲಿ ಅಲಾಯ್ಸ್ ಅಲ್ಲಿ ಕೇಳೋದು ಅಂದರೆ ಅಲಾಯ್ಸ್ ಅಂದರೆ ಏನು, ಡಿಫೈನ್ ಅಲಾಯ್ಸ್, ದೆನ್ ವಾಟ್ ಈಸ್ ದ ಪರ್ಪಸ್ ಆಫ್ ಮೇಕಿಂಗ್ ಅಲಾಯ್ಸ್, ದೆನ್ ಯಾವ್ದಾರ ಅಪ್ಲಿಕೇಶನ್ಸ್ ಆಫ್ ಅಲಾಯ್ಸ್ ಕೇಳ್ಬೋದು, 2 ಮಾರ್ಕ್ಸಿಗೆ ಕೇಳ್ಬೋದು ಅಥವಾ ಇವನ್ 3-5 ಮಾರ್ಕ್ಸ್ಗೂ ಕೂಡ ಕೇಳಬಹುದು. ದೆನ್ ಡಿಫೈನ್ ಪಾಲಿಮರ್ಸ್, ಪಾಲಿಮರ್ಸ್, ಕ್ಲಾಸಿಫಿಕೇಶನ್ ಆಫ್ ಪಾಲಿಮರ್ಸ್ ಅಂಡ್ ಅಪ್ಲಿಕೇಶನ್ಸ್ ಆಫ್ ಪಾಲಿಮರ್ಸ್ ಅಂತ ಇದೆ. ಸೊ ಪಾಲಿಮರ್ಸ್, the macromolecules consisting of large number of repeating structural units called as monomers is known as polymers. Once again I will repeat, polymer is a macromolecule which consisting of large number of repeating structural units called as monomers. ಅಂದರೆ ಒಂದು ದೊಡ್ಡ ಚೈನ್ ಇದ್ದಂಗೆ, ಆ ಚೈನಲ್ಲಿ ಸಣ್ಣ ಸಣ್ಣ ಲಿಂಕ್ಸ್ ಇರುತ್ತಲ್ಲ ಅವನ್ನ ನಾವು ಮಾನೋಮರ್ಸ್ ಅಂತ ಕರಿತೀವಿ. ಆ ಉದ್ದ ಚೈನ್ ಏನಾಗುತ್ತೆ, ಪಾಲಿಮರ್ಸ್ ಆಗುತ್ತೆ. ಓಕೆ, ಸೊ ದ ಪ್ರೊಸೆಸ್ ಆಫ್ ಕನ್ವರ್ಟಿಂಗ್ ಮಾನೋಮರ್ಸ್ ಇಂಟು ಪಾಲಿಮರ್ಸ್ ಈಸ್ ಕಾಲ್ಡ್ ಆಸ್ ಪಾಲಿಮರೈಸೇಷನ್. ಮಾನೋಮರ್ಸ್ಗಳನ್ನ ನಾವು ಪಾಲಿಮರ್ಸ್ ಆಗಿ ಕನ್ವರ್ಟ್ ಮಾಡುವಂಥ ಪ್ರೊಸೆಸ್ ಏನಿದೆಯಲ್ಲ ಅದಕ್ಕೆ ನಾವು ಪಾಲಿಮರೈಸೇಷನ್ ಅಂತ ಹೇಳಿ ಕರಿತೀವಿ. ದೆನ್ ಕ್ಲಾಸಿಫಿಕೇಶನ್ ಆಫ್ ಪಾಲಿಮರ್ಸ್. ಫಸ್ಟ್ ಒನ್ ಈಸ್ ಬೇಸ್ಡ್ ಆನ್ ಸೋರ್ಸ್ ಆರ್ ಆರಿಜಿನ್. ಅವುಗಳ ಸೋರ್ಸ್ ಮೇಲೆ ವಿ ಹ್ಯಾವ್ 3 ಟೈಪ್ಸ್: ನ್ಯಾಚುರಲ್ ಪಾಲಿಮರ್ಸ್, ಸೆಮಿಸಿಂಥೆಟಿಕ್ ಪಾಲಿಮರ್ಸ್ ಆ್ಯಂಡ್ ಸಿಂಥೆಟಿಕ್ ಪಾಲಿಮರ್ಸ್. 3 ಟೈಪಲ್ಲಿದೆ: ನ್ಯಾಚುರಲ್ ಪಾಲಿಮರ್, ಸೆಮಿಸಿಂಥೆಟಿಕ್ ಪಾಲಿಮರ್, ಸಿಂಥೆಟಿಕ್ ಪಾಲಿಮರ್. ನ್ಯಾಚುರಲ್ ಪಾಲಿಮರ್ಸ್ ಅಂದರೆ ದೇ ಆರ್ ನ್ಯಾಚುರಲಿ ಅವೈಲಬಲ್: ಪ್ರೋಟೀನ್, ಸೆಲ್ಯುಲೋಸ್, ಸಿಲ್ಕ್, ವೂಲ್, ಹಿಮೋಗ್ಲೋಬಿನ್, ಎನ್ಸೈಮ್, ರಬ್ಬರ್, ಎಕ್ಸೆಟ್ರಾ. ಸೆಮಿಸಿಂಥೆಟಿಕ್ ಮೀನ್ಸ್ ಅವು ನ್ಯಾಚುರಲಿ ಅವೈಲಬಲ್ ಇರುತ್ತೆ, ಆದರೆ ಅವನ್ನ ಸ್ವಲ್ಪ ಪ್ರಾಪರ್ಟೀಸ್ನ ಚೇಂಜ್ ಮಾಡಿ ನಾವು ಯೂಸ್ ಮಾಡ್ತೀವಿ. ದೇ ಆರ್ ಸೆಮಿಸಿಂಥೆಟಿಕ್, ದಟ್ ಈಸ್ ನೈಟ್ರೋಸೆಲ್ಯುಲೋಸ್, ರೇಯಾನ್ಸ್, ಎಕ್ಸೆಟ್ರಾ. ಸಿಂಥೆಟಿಕ್ ಪಾಲಿಮರ್ಸ್ ಮೀನ್ಸ್ ದೇ ಆರ್ ಪ್ಯೂರ್ಲಿ ಮೇಡ್ ಇನ್ ಲ್ಯಾಬೊರೇಟರೀಸ್ ಓನ್ಲಿ. ಲ್ಯಾಬ್ಗಳಲ್ಲಿ ಅವನು ಕಂಪ್ಯೂಟರ್ ಪ್ರಿಪೇರ್ ಮಾಡ್ತಾರೆ. ಎಕ್ಸಾಂಪಲ್ ಪಾಲಿಥಿಲಿನ್, PVC, ನೈಲಾನ್, ಬುನಾಯ್ಸ್, ರಬ್ಬರ್, ಎಕ್ಸೆಟ್ರಾ. ದೆನ್ ಬೇಸ್ಡ್ ಆನ್ ಸ್ಟ್ರಕ್ಚರ್ಸ್. ಫಸ್ಟ್ ಒನ್ ನಾವು ಡಿಸ್ಕಸ್ ಮಾಡಿದ್ದು ಬೇಸ್ಡ್ ಆನ್ ಆರಿಜಿನ್, ಅವು ಎಲ್ಲಿಂದ ಸಿಗುತ್ತೆ ಅನ್ನೋದ್ರ ಮೇಲೆ 3 ಟೈಪ್ಸ್ ಇದೆ: ನ್ಯಾಚುರಲ್ಲು, ಸೆಮಿಸಿಂಥೆಟಿಕ್ಕು, ಸಿಂಥೆಟಿಕ್. ದೆನ್ ಬೇಸ್ಡ್ ಆನ್ ಸ್ಟ್ರಕ್ಚರ್ಸ್, ಅವುಗಳ ಸ್ಟ್ರಕ್ಚರ್ಸ್ ಮೇಲೆ ಕೂಡ ವಿ ಹ್ಯಾವ್ 3 ಟೈಪ್ಸ್ ಇದೆ: ಲೀನಿಯರ್ ಪಾಲಿಮರ್, ಬ್ರಾಂಚ್ಡ್ ಚೈನ್ ಪಾಲಿಮರ್, ಕ್ರಾಸ್ ಲಿಂಕ್ಡ್ ಪಾಲಿಮರ್. ಯು ನೋ ದಟ್ ಲೀನಿಯರ್ ಪಾಲಿಮರ್ ಅಂದರೆ ಸ್ಟ್ರೈಟ್ ಒಂದು ಚೈನ್ ಥರ ಹೋಗ್ತಾ ಇರೋದು ಲೀನಿಯರ್ ಪಾಲಿಮರ್. ಬ್ರಾಂಚ್ಡ್ ಚೈನ್ ಪಾಲಿಮರ್ಸ್ ಅಂದರೆ ಒಂದು ಮರದ ಥರ, ಒಂದು ಮರದ ಮೇನ್ ಒಂದು ಕಾಂಡ ಹೋಗಿರುತ್ತೆ, ಅದರಲ್ಲಿ ಆ ಕಡೆ ಈ ಕಡೆ ಬ್ರಾಂಚಸ್ ಹೋಗಿರುತ್ತೆ, ದಟ್ ಈಸ್ ಬ್ರಾಂಚ್ಡ್ ಚೈನ್ ಪಾಲಿಮರ್. ದೆನ್ ಕ್ರಾಸ್ ಲಿಂಕ್ಡ್ ಪಾಲಿಮರ್ಸ್ ಅಂದರೆ ಕ್ರಾಸ್ ಲಿಂಕಿಂಗ್ ಅಂದರೆ ಒಂದು ವೆಬ್ ಥರ ಇರ್ತಕ್ಕಂಥದ್ದು, ದಟ್ ಈಸ್ 3 ಡೈಮೆನ್ಷನ್ ಸ್ಟ್ರಕ್ಚರ್ ಬರುತ್ತೆ, ದಟ್ ಈಸ್ ಕ್ರಾಸ್ ಲಿಂಕ್ಡ್ ಪಾಲಿಮರ್ ಅಂತ ಹೇಳಿ ಕರಿತೀವಿ. ದೆನ್ ಬೇಸ್ಡ್ ಆನ್ ಮಾಲಿಕ್ಯುಲರ್ ಫೋರ್ಸಸ್, this is third type. Based on molecular forces ಅಲ್ಲಿ again we have 3 types: elastomers, fibers, thermoplastics. Based on source ಮೇಲೆ 3 ಇದೆ. ಬೇಸ್ಡ್ ಆನ್ ಸ್ಟ್ರಕ್ಚರ್ಸ್ ಅಲ್ಲಿ 3 ಟೈಪ್ ಇದೆ. ಬೇಸ್ಡ್ ಆನ್ ಮಾಲಿಕ್ಯುಲರ್ ಫೋರ್ಸಸ್ ಅಲ್ಲಿ ಕೂಡ 3 ಟೈಪ್ಸ್ ಇದೆ: ಎಲಾಸ್ಟೋಮರ್ಸ್, ಫೈಬರ್ಸ್ ಅಂಡ್ ಥರ್ಮೋಪ್ಲಾಸ್ಟಿಕ್ಸ್. ಎಲಾಸ್ಟೋಮರ್ಸ್ ಅಂದ್ರೆ ಇಲ್ಲಿ ಒಂದು ಪ್ರತಿಯೊಂದು ಮಾಲಿಕ್ಯೂಲ್ಸ್ ಮಧ್ಯೆ ಫೋರ್ಸ್ ಆಫ್ ಇಂಟ್ರಾಕ್ಷನ್ ಇದೆಯಲ್ಲ ಅದು ತುಂಬಾ ಕಡಿಮೆ ಇರುತ್ತೆ, ಸೊ ಅದನ್ನ ನಾವು ರಬ್ಬರ್ ತರ ಈಸಿಯಾಗಿ ಸ್ಟ್ರೆಚ್ ಮಾಡಬಹುದು. ದೇ ಆರ್ ಎಲಾಸ್ಟೋಮರ್ಸ್. ದೆನ್ ಫೈಬರ್ಸ್ ಅಂತ ಅಂದ್ರೆ ಇವುಗಳಲ್ಲಿ ಸ್ಟ್ರಾಂಗ್ ಇಂಟರ್ ಮಾಲಿಕ್ಯುಲರ್ ಫೋರ್ಸಸ್ ತುಂಬಾ ಜಾಸ್ತಿ ಇರುತ್ತೆ, ಹಾಗಾಗಿ ಇವು ತುಂಬಾ ಗಟ್ಟಿ ಇರುತ್ತೆ. ಥರ್ಮೋಪ್ಲಾಸ್ಟಿಕ್ಸ್ ಅಂದ್ರೆ ಅವುಗಳ ಮಧ್ಯೆ ಫೋರ್ಸ್ ಜಾಸ್ತಿನೂ ಇರೋದಿಲ್ಲ, ಕಡಿಮೆನೂ ಇರೋದಿಲ್ಲ, ಹಾಗಾಗಿ ಅವನ್ನ ಹೀಟ್ ಮಾಡಿದಾಗ ಅದು ಸಾಫ್ಟ್ ಆಗುತ್ತೆ. ನಾವು ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಮೋಲ್ಡ್ ಮಾಡ್ಬೋದು, ಮತ್ತೆ ಯೂಸ್ ಮಾಡ್ಬೋದು, ಮತ್ತೆ ಅದನ್ನ ಕರಗಿಸ್ಬೋದು, ಮತ್ತೆ ಶೇಪ್ ಮಾಡ್ಬೋದು, ಮತ್ತೆ ಯೂಸ್ ಮಾಡ್ಬೋದು. ದೇ ಆರ್ ಕಾಲ್ಡ್ ಎಸ್ ಥರ್ಮೋಪ್ಲಾಸ್ಟಿಕ್ಸ್ ಅಂತ ಹೇಳಿ ಕರಿತೀವಿ. ಇವೆಲ್ಲದೂ ಅಲ್ಲದೆ ಇನ್ನೊಂದಿದೆ ಥರ್ಮೋಸೆಟ್ಟಿಂಗ್ ಪಾಲಿಮರ್ ಅಂತ ಹೇಳಿ.
ಏನಪ್ಪ ಥರ್ಮೋಸೆಟ್ಟಿಂಗ್ ಪಾಲಿಮರ್ ಅಂದರೆ, ಇದು ಒಂದು ಸರಿ ಹೀಟ್ ಆಗಿ ಏನಾದರೂ ಒಂದು ಬೇರೆ ಶೇಪ್ ತಗೊಳ್ತು ಅಂದರೆ ಮತ್ತೆ ಅದನ್ನು ನಾವು ಚೇಂಜ್ ಮಾಡ್ಲಿಕ್ಕೆ ಬರಲ್ಲ. ಥರ್ಮೋಪ್ಲಾಸ್ಟಿಕ್ಸಲ್ಲಿ ಚೇಂಜ್ ಮಾಡ್ಬೋದು, ಆದರೆ ಥರ್ಮೋಸೆಟ್ಟಿಂಗ್ ಪಾಲಿಮರ್ಸಲ್ಲಿ ಒಂದು ಸರಿ ಏನಾದರೂ ಅದು ಹೀಟ್ ಆಯಿತು, ಚೇಂಜ್ ಆಯಿತು ಅಂತಂದರೆ ಅದು ಹಾಗೆ ಬೇರೆ ಶೇಪಿಗೆ ಫಿಕ್ಸ್ ಆಗುತ್ತೆ, ಮತ್ತು ಅದನ್ನು ಯೂಸ್ ಮಾಡಲಿಕ್ಕೂ ಬರಲ್ಲ, ಏನಿಲ್ಲ. ದೇ ಆರ್ ಕಾಲ್ಡ್ ಎಸ್ ಥರ್ಮೋಸೆಟ್ಟಿಂಗ್ ಪಾಲಿಮರ್ಸ್ ಅಂತ ಹೇಳಿ ಕರಿತೀವಿ. ದೆನ್ ಇಫ್ ಯು ಕಮ್ ಟು ದ ಅಪ್ಲಿಕೇಶನ್ ಆಫ್ ಪಾಲಿಮರ್ಸನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ತುಂಬ ಇದೆ ಅಪ್ಲಿಕೇಶನ್ಸ್. ಅದರಲ್ಲಿ ಕೆಲವೊಂದನ್ನು ನಾನು ಹೇಳ್ಕೊಳ್ತಾ ಹೋಗ್ತೀನಿ. ಯು ನೋ ದಟ್ ಪಾಲಿಇಥಿಲೀನ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಟಾಯ್ಸ್, pipes and tubes. Polyethylene is used in making carry bags and packing materials. Then polyethylene is used for making domestic appliances. Then PVC, you know that PVC pipes ಎಲ್ಲ ಗೊತ್ತಿರುತ್ತೆ. PVC is used for making insulating materials for electrical cables. PVC is used in making helmets, seat covers, mudguards in vehicles. PVC is used in refrigerator components, dolls, handbags, belts, etc. Then PVC is used in irrigation pipes and conveyor belts. And also polystyrene is used for making water jugs, mugs, plates, trays, etc. Then again polystyrene is used for making radio, TV and refrigerator cabinets. Then bakelite is used for switches and plugs. Then bakelite is used in telephone pods, radio and TV cabinets. Then bakelite is used in ion exchange resin in softening of water. Then rubber is used in wire and cable insulators. Rubber is used for lining chemical tanks. Rubber is used in making tubes for cycles and automobiles. Rubber is used for SBR rubber is used for automobile tires, floor tiles and adhesives. Then rubbers are also used in surface coating and thermal insulation. Buna N rubber is used for making aircraft components, rubber soles, shoes, etc. Okay, so these are the some applications of polymers. So ಇವನು ಜಾಸ್ತಿ ಕೇಳೋದಿಲ್ಲ. ಸೊ ಕೇಳಿದ್ರು ಕೂಡ ವಾಟ್ ರೈಟ್ ಇನ್ 3 ಅಪ್ಲಿಕೇಶನ್ಸ್ ಆಫ್ ಪಾಲಿಮರ್ಸ್ ಅಂತ ಕೇಳ್ತಾರೆ. ನಿಮ್ಗೆ ಯಾವುದೇ ಅದು ಗೊತ್ತಿದೆ ಅವನ್ನ ಬರೆದ್ರೆ ನಡೆಯುತ್ತೆ. ಇಂಡಿವಿಜುವಲ್ ಆಗಿ ಕೇಳೋದಿಲ್ಲ, ಕೇಳಿದ್ರೆ ಬರೀಬೇಕಾಗತ್ತೆ, ಏನು ಮಾಡ್ಲಿಕ್ಕಾಗಲ್ಲ. ಬಟ್ ಜನರಲ್ 99% ಕೇಳೋದಿಲ್ಲ, ಇಂಡಿವಿಜುವಲ್ ಕೇಳೋದಿಲ್ಲ. ರೈಟ್ ಇನ್ 3 ಅಪ್ಲಿಕೇಶನ್ಸ್ ಆಫ್ ಪಾಲಿಮರ್ಸ್ ಅಂತ ಕೇಳ್ಬೋದು. ಡಿಫೈನ್ ಪಾಲಿಮರೈಸೇಷನ್, ರೈಟ್ ಇನ್ 3 ಅಪ್ಲಿಕೇಶನ್ಸ್ ಅಂತ ಕೇಳೋ ಚಾನ್ಸಸ್ ಇರುತ್ತೆ. ಇದಲ್ದಲ್ಲೇ ಇದರಲ್ಲಿ ಅರೇನಿಯಸ್ ಥಿಯರಿ ಮತ್ತು ಕೆಲವೊಂದೆಲ್ಲ ಎಕ್ಸ್ಟ್ರಾ ಕಾಂಪೊನೆಂಟ್ಸ್ ಇದೆ. ಅವೆಲ್ಲವೂ ಕೂಡ ತುಂಬ ಹೆವಿ ಇರೋದ್ರಿಂದ ಆಲ್ಮೋಸ್ಟ್ ಈಗ 6 ಚಾಪ್ಟರ್ಸ್ ಕಂಪ್ಲೀಟ್ ಆಗ್ತಾ ಇರೋದ್ರಿಂದ ಸಿಲೆಬಸ್ ಅರೌಂಡು ಈಗ 140-150 ಮಾರ್ಕ್ಸಿಗೆ ಕಂಪ್ಲೀಟ್ ಆಗಿರುತ್ತೆ. ಸೊ ಹಾಗಾಗಿ ಇಷ್ಟನ್ನು ನೋಡಿಕೊಂಡ್ರೆ ನೀವು ಕ್ಯಾನ್ ಗೆಟ್ ಈಸಿಲಿ ಔಟ್ ಆಫ್ 100 ಆರಾಮಾಗಿ ತೆಗೋಬಹುದು. ಪಾಸ್ ಮಾಡಲಿಕ್ಕಂತೂ ಯಾವುದೇ ತೊಂದರೆ ಇರೋದಿಲ್ಲ. ಸೊ ಹಾಗಾಗಿ ತುಂಬ ಚೆನ್ನಾಗಿ ನೀವು ಇಷ್ಟು ಓದ್ಕೊಂಡ್ರೆ ಸಾಕು, ಯು ವಿಲ್ ಗೆಟ್ 100% ಬರುತ್ತೆ. ಪಾಸ್ ಆಗ್ಲಿಕ್ಕಂತೂ ಏನೇನು ಯೋಚನೆ ಇಲ್ಲ. ನೀಟಾಗಿ ಓದ್ಕೊಳ್ಳಿ, ನೋಟ್ಸನ್ನ ಇಟ್ಕೊಂಡು ಮುಂದೆ ಕರೆಕ್ಟಾಗಿ ನಾವು ಹೇಳೋದನ್ನ ಅರ್ಥ ಮಾಡ್ಕೊಳ್ತಾ ಇದ್ರೆ ತುಂಬ ಚೆನ್ನಾಗಿ ಎಲ್ಲದೂ ಕೂಡ ಅರ್ಥ ಆಗ್ತಾ ಹೋಗುತ್ತೆ. ಸೊ ಇದು ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀವಿ ಅಪ್ ಟು ಫಸ್ಟ್ ಚಾಪ್ಟರಿಂದ 6th ಚಾಪ್ಟರ್ವರೆಗೂ ಕೂಡ. ಸೊ ಎಲ್ಲದನ್ನು ಚಾಪ್ಟರ್ ವೈಸ್ ಮಾಡಿದ್ದೀವಿ. ಸೊ ನೀವು ಇದನ್ನು ಇಯರ್ಫೋನ್ ಹಾಕೊಂಡು ನೀವು ಫ್ರೀ ಇದ್ದಾಗ ಕೇಳ್ಕೊಳ್ತಾ ಇದ್ರೆ ನೀಟಾಗಿ ಅದು ನಿಮಗೆ ಚೆನ್ನಾಗಿ ಅರ್ಥ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಎಕ್ಸಾಮ್ಸ್ಗಳಿಗೂ ಕೂಡ ರೆಡಿ ಆಗಲಿಕ್ಕೆ ತುಂಬ ಯೂಸ್ ಆಗುತ್ತೆ. ಹಾಗಾಗಿ ಇದೆಲ್ಲರೂ ನೀವೆಲ್ಲ ತುಂಬ ಫಾಲೋ ಮಾಡ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಒಟ್ಟಿನಲ್ಲಿ ಎಕ್ಸಾಮ್ಸ್ ಇನ್ನೇನು ಹತ್ರ ಬರುತ್ತೆ. ಸೊ ಎಕ್ಸಾಮ್ಸ್ಗಳು ಬಂದಾಗ ನೀಟಾಗಿ ಅವನ್ನ ರಿವಿಷನ್ ಮಾಡ್ಕೊಳ್ಳಿ. ನೋಟ್ಸ್ಗಳನ್ನ ಚೆನ್ನಾಗಿ ಓದಿ ಮತ್ತೆ ರಿವಿಷನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಒಟ್ಟಿನಲ್ಲಿ ಎಕ್ಸಾಮ್